ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ರಂಗೋತ್ತುಂಗತರಂಗಮಂಗಳಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಜಪುಂಗವಾಲಯಲಸನ್ಮಂತ್ರಾಲಯಕ್ಕೆ ಪುರೇ ನವೇಂದ್ರೋಪಲನೀಲಭವ್ಯಕರ ಸದ್ವೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನ ಪರಮ ಪವಿತ್ರ ಸನ್ನಿಧಾನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಅಂಗವಾಗಿ ಇಂದಿನಿಂದ 7 ದಿವಸಗಳ ಕಾಲ ಶ್ರೀ ವಾದೀಂದ್ರ ತೀರ್ಥರಿಂದ ರಚಿತವಾಗಿರ್ತಕ್ಕಂತಹ ಗುರುಗುಣಸ್ತವನ ಅನ್ನತಕ್ಕಂತಹ ಗ್ರಂಥವನ್ನು ಯಥಾಶಕ್ತಿ ಯಥಾಜ್ಞಪ್ತಿ ಚಿಂತನೆ ಮಾಡಬೇಕು ಅನ್ನತಕ್ಕಂತಹ ದೃಷ್ಟಿಯಿಂದ ಈ ಒಂದು ಚಿಂತನಾ ಕಾರ್ಯಕ್ರಮ ಇಲ್ಲಿ ಪ್ರಾರಂಭವಾಗಿದೆ. ಮುಂದಿನ ವಾರ ಗುರುರಾಜರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಅಂತಹ ಆರಾಧನೆಗೆ ಪೂರ್ವಭಾವಿಯಾಗಿ ಈ ಪ್ರವಚನ ಕಾರ್ಯಕ್ರಮ ರಾಯರಲ್ಲಿ ಹೆಚ್ಚು ಭಕ್ತಿಯನ್ನು ತಂದುಕೊಡುತ್ತೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ರಾಯರ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ವಿಷಯ. ಸಾಮಾನ್ಯವಾಗಿ ಆರಾಧನಾ ಅಂದರೆ ಅಲಂಕಾರ ಮಾಡ್ತಕ್ಕಂಥದ್ದು, ಉತ್ಸವಾದಿಗಳು, ತೀರ್ಥಪ್ರಸಾದ ಇತ್ಯಾದಿಗಳೆಲ್ಲ ಇರುತ್ತೆ ಅಂತ ನಮಗೆ ಗೊತ್ತು. ಆದರೆ ನಿಜವಾಗಲೂ ಆರಾಧನಾ ಶಬ್ದ ಯಾವುದನ್ನು ಮಾಡಿದರೆ ಗುರುಗಳು ಪ್ರೀತರಾಗುತ್ತಾರೋ ಅದು ಆರಾಧನಾ. ಅವರು ಅನುಗ್ರಹ ಮಾಡಬೇಕು ನಮಗೆ. ನಾವು ಮಾಡತಕ್ಕಂತಹ ಈ ಕಾರ್ಯದಿಂದ ಅವರು ಪ್ರೀತರಾಗಬೇಕು. ಇದನ್ನು ಆರಾಧನಾ ಅಂತ ಕರೀತಾರೆ. ಸ್ತೋತ್ರ ಮಾಡೋದು, ಕೊಂಡಾಡೋದು, ಅವರ ಗುಣಗಾನ ಮಾಡೋದು, ಅವರ ಉತ್ಕೃಷ್ಟವಾಗಿರ್ತಕ್ಕಂತಹ ಉಪಕಾರವನ್ನು ಸ್ಮರಣೆ ಮಾಡೋದು, ಇದಕ್ಕೆಲ್ಲ ಆರಾಧನಾ ಅಂತ ಕರೀತಾರೆ. ರಾಯರು ಮಾಡಿರ್ತಕ್ಕಂತಹ ಉಪಕಾರವನ್ನು ಸ್ಮರಣೆ ಮಾಡಿದರೆ ದೊಡ್ಡ ಆರಾಧನೆ ಅದು. ಅವರು ಏನು ಉಪಕಾರ ಮಾಡಿದ್ದಾರೆ ನಮಗೆ, ಯಾವ ಕಾರಣಕ್ಕೋಸ್ಕರವಾಗಿ ನಾವಿವತ್ತು ಅವರನ್ನು ರಥೋತ್ಸವ ಮಾಡ್ತಾ ಇದ್ದೀವಿ, ಕನಕಾಭಿಷೇಕ ಮಾಡ್ತಾ ಇದ್ದೀವಿ, ಬಂಗಾರದ ರಥದಲ್ಲಿ ಕೂಡಿಸ್ತೀವಿ, ಬಂಗಾರದ ತೊಟ್ಲಲ್ಲಿ ಕೂಡಿಸ್ತೀವಿ, ಇಷ್ಟೆಲ್ಲ ಅವರಿಗೆ ನಾವು ಸೇವಾವನ್ನು ಮಾಡ್ತಾ ಇದ್ದೀವಲ್ಲ, ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಏನಂತಹ ಉಪಕಾರವನ್ನು ರಾಯರು ಮಾಡಿದ್ದಾರೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದಾಗ
ಆ ಪ್ರಶ್ನೆಗೆ ಉತ್ತರ ಹೇಳ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ನಾವಿರಬೇಕು. ಆವಾಗ ಈ ಎಲ್ಲ ಉತ್ಸವಗಳಿಗೆ ಅರ್ಥ ಬರುತ್ತೆ. ಸುಮ್ಮನೆ ಒಬ್ಬ ವ್ಯಕ್ತಿಯನ್ನು ನೀವು ಬಂಗಾರದ ರಥದಲ್ಲಿಟ್ರಿ, ಬಂಗಾರದ ಮಂಟಪದಲ್ಲಿಟ್ರಿ, ಸಾವಿರಾರು ರೂಪಾಯಿಗಳ ಹೂವು ತಂದು ಅಲಂಕಾರ ಮಾಡಿದ್ರಿ, ಅಭಿಷೇಕ ಮಾಡಿದ್ರಿ, ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಏನಂತಹ ಮಹಾ ಉಪಕಾರವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ ಅಂತ ಕೇಳಿದಾಗ ಅವರ ಮಹಿಮಾ, ಅವರ ಉಪಕಾರ ಗೊತ್ತಿಲ್ಲದೆ ಇದ್ದರೆ ಈ ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗೋದೇ ಇಲ್ಲ. ನಮಗೂ ಹಂಗನ್ಸುತ್ತೆ, ನಾವಿಷ್ಟೆಲ್ಲ ಇವರಿಗೆ ಮಾಡ್ತಾ ಇದ್ದೀವಲ್ಲ, ಏನು ಮಾಡಿದ್ದಾರೆ ಇವರು ನಮಗೆ? ಸ್ವಯಂ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯ ಅನ್ನತಕ್ಕಂತಹ ಗ್ರಂಥದಲ್ಲಿ ಬರೆಯುವಾಗ ಏನು ಮಾಡಿದರೆ ಭಗವಂತ ಪ್ರೀತನಾಗುತ್ತಾನೆ ಅನ್ನೋದನ್ನು ತೋರಿಸ್ತಾರವರು. ಈಗ ಭಗವಂತ ಪ್ರೀತನಾಗಬೇಕು ಅಂತಲೇ ಎಲ್ಲರೂ ಬಂದು ನಮಸ್ಕಾರ ಆಗ್ತಾ ಇರೋದು, ಅಲಂಕಾರ ಮಾಡ್ತಾ ಇರೋದು, ತೀರ್ಥ ತಗೊಳ್ಳೋದು, ಮಂತ್ರಾಕ್ಷ ತಗೊಳ್ಳೋದು, ಸ್ತೋತ್ರ ಹೇಳೋದು ಎಲ್ಲ. ಅದರಲ್ಲಿ ಹೆಚ್ಚು ಅನುಗ್ರಹವನ್ನು ಭಗವಂತ ಯಾವಾಗ ಮಾಡುತ್ತಾನೆ? ಇದಕ್ಕೆ ಪರಮಾನುಗ್ರಹ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಭಗವಂತನ ಪರಮಾನುಗ್ರಹ ಯಾವಾಗ ಸಿಗತ್ತೆ ಅಂತ ಹೇಳಿದ್ರೆ, ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಒಂದು ವೇದವನ್ನು ಉದಾಹರಣೆ ಮಾಡ್ತಾರೆ ಈ ಪ್ರಶ್ನೆಗೆ. ಭಗವಂತ ತುಂಬ ಪ್ರೀತನಾಗಿ ಅನುಗ್ರಹ ಮಾಡೋದು ಯಾವಾಗ ಅಂತ ಪ್ರಶ್ನೆ ಬಂದಾಗ, ನತಾದೃಶಿ ಪ್ರೀತಿರೀಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರೀ ಯಾದೃಶೀ ಸ್ಯಾತ್ ತತ್ಪ್ರೀಣನಾತ್ ಮೋಕ್ಷಮಪ್ನೋತಿ ಸರ್ವೇ ತಸ್ಮಾತ್ ವೇದಾಃ ತತ್ಪರಾ ಸರ್ವ ಏವ ಅಂತ ಸೌಪರ್ಣಿ ಶ್ರುತಿ ಅಂತ ಒಂದು ಶ್ರುತಿಯನ್ನು ಉದಾಹರಣೆ ಮಾಡ್ತಾರೆ ಶ್ರೀಮದ್ ಆಚಾರ್ಯರು. ನಮಗೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು. ಈ ಪ್ರವಚನ ಕಾರ್ಯಕ್ರಮ, ಉಪನ್ಯಾಸ ಕಾರ್ಯಕ್ರಮ, ವಾಕ್ಯಾರ್ಥ, ಈ ಒಂದು ಪಾರಾಯಣ, ಯಾಕೆ ಜ್ಞಾನ ಕಾರ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ನಾವು ಅನ್ನೋ ಸಂದರ್ಭದಲ್ಲಿ ಈ ಸೂತ್ರ ಭಾಷ್ಯದ ಈ ಶ್ರೀಮದ್ ಆಚಾರ್ಯರು ಉದಾಹರಣೆ ಮಾಡಿರ್ತಕ್ಕಂತಹ ಶ್ರುತಿ ನಮಗೆಲ್ಲ ಬಹಳ ಒಂದು ಅನುಕೂಲ ಮಾಡಿಕೊಡುತ್ತೆ. ನತಾದೃಶಿ ಪ್ರೀತಿರೀಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರೀ ಯಾದೃಶೀ ಸ್ಯಾತ್. ಭಗವಂತನ ಪ್ರೀತಿ, ಹೆಚ್ಚು ಪ್ರೀತಿ ಯಾವುದರಿಂದ ಆಗತ್ತೆ ಅಂದರೆ ಗುಣೋತ್ಕರ್ಷ ಜ್ಞಾತರಿ. ಭಗವಂತನಿಗೆ ಹೆಚ್ಚು ಅನುಗ್ರಹ ಯಾರ ಮೇಲೆ ಅಂದರೆ ಯಾರಿಗೆ ತನ್ನ ಗುಣಗಳ ಉತ್ಕರ್ಷತೆ ಗೊತ್ತಿದೆಯೋ ಅವರ ಮೇಲೆ ಹೆಚ್ಚು ಅನುಗ್ರಹ ಮಾಡ್ತಾನಂತೆ ಭಗವಂತ. ಅಂದರೆ ಇವತ್ತು ಭಗವಂತನ ಅನುಗ್ರಹವನ್ನು ನಾವು ಪಡಿಬೇಕು ಅಂತ ಇದ್ದರೆ ಅವನ ಬಗ್ಗೆ ಹೆಚ್ಚೆಚ್ಚು ತಿಳ್ಕೋಬೇಕು. ಯಾರು ಹೆಚ್ಚು ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾರೆ, ಗುಣೋತ್ಕರ್ಷ ಅಂದರೆ ಗುಣಗಳ ಉತ್ಕೃಷ್ಟತೆಯನ್ನು, ಅಂದರೆ ಅನಂತ ಗುಣಪರಿಪೂರ್ಣ ಭಗವಂತ ಅಂತ ಯಾರಿಗೆ ಜ್ಞಾನ ಇದೆ, ಇವರ ಮೇಲೆ ಭಗವಂತನಿಗೆ ಹೆಚ್ಚು ಪ್ರೀತಿ. ಅವನು ಹೆಚ್ಚು ಪ್ರೀತಿ ಮಾಡಿದರೆ ಏನು ಮಾಡ್ತಾನೆ ಅಂತ ತಿರ್ಗಾ ಪ್ರಶ್ನೆ ಬಂತು. ತತ್ಪ್ರೀಣನಾನ್ ಮೋಕ್ಷಂ ಅಪ್ನೋತಿ ಸರ್ವೇ. ಇವತ್ತು ಎಲ್ಲರಿಗೂ ಮೋಕ್ಷ ಆಗಬೇಕು ಅಂತ ಅಪೇಕ್ಷೆ ಇದೆ, ಅದರಲ್ಲೇನು ಸಂಶಯನೇ ಇಲ್ಲ. ನಮಗೂ ಮೋಕ್ಷ ಆಗಬೇಕು, ಅಪೇಕ್ಷೆ ಏನೋ ಇದೆ, ಆಸೆ ಏನೋ ಇದೆ. ಕೊಡೋನು ಯಾರು? ತತ್ಪ್ರೀಣನಾನ್ ಮೋಕ್ಷಂ ಅಪ್ನೋತಿ ಸರ್ವೇ. ವೇದ ಹೇಳುತ್ತಾ ಇದೆ, ಮೋಕ್ಷ ಹಾಗೆಲ್ಲ ದುಡ್ಡು ಕಾಸಿಂದ ಬರುವಂಥ ವಸ್ತು ಅಲ್ಲ. ಅದು ಭಗವಂತನ ಅನುಗ್ರಹದಿಂದಲೇ ಬರುವ ಒಂದು ದೊಡ್ಡ ಪುರುಷಾರ್ಥ ಆಗಿರೋದ್ರಿಂದ ಭಗವಂತನ ಅನುಗ್ರಹ ಇಲ್ಲದೆ ಮೋಕ್ಷ ಬರೋದಿಲ್ಲ. ಭಗವಂತನ ಮಹಿಮೆ ಗೊತ್ತಾಗದೇ ಇದ್ದರೆ ಭಗವಂತ ಅನುಗ್ರಹ ಮಾಡೋದಿಲ್ಲ. ಅಂತಹ ಭಗವಂತನ ಮಹಿಮೆಯನ್ನು ತಿಳಿಸೋಲೋಸ್ಕರವಾಗಿ ಈ ಎಲ್ಲ ವೇದಗಳು ಹೊರಟಿದೆ ಅಂತ ಒಂದು ವೇದವನ್ನು ಉದಾಹರಣೆ ಮಾಡಿ ಶ್ರೀಮದ್ ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡುವಾಗ ಇದನ್ನು ತಿಳಿಸ್ತಾರೆ. ಅನೇಕ ಕಡೆ ಬರೆದಿದ್ದಾರೆ, ವಿಷ್ಣು ತತ್ವನಿರ್ಣಯದಲ್ಲಿ ಬರೆದಿದ್ದಾರೆ ಶ್ರೀಮದ್ ಆಚಾರ್ಯರು ಇದನ್ನು. ರಾಯರು ಇದನ್ನೇ ಬರೀತಾರೆ, ಪ್ರಾತಃ ಸಂಕಲ್ಪ ಗದ್ಯ ಅಂತ ರಾಯರ ಒಂದು ಗ್ರಂಥ. ಈ ಪ್ರಾತಃ ಸಂಕಲ್ಪ ಗದ್ಯ ಅನ್ನೋ ಗ್ರಂಥದಲ್ಲಿ ಮಧ್ವರಾಯರನ್ನು ಕೊಂಡಾಡೋ ಸಂದರ್ಭದಲ್ಲಿ ರಾಯರು ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು
ಬ್ರಹ್ಮರುದ್ರಾದ್ಯರ್ತಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹೃದಯ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭೂಯ ಅವತೀರ್ಣಾನಾಂ ತಥಾವತೀರ್ಯ ಸಕಲ ಸಚ್ಚಾಸ್ತ್ರ ಕರ್ತॄಣಾಂ ಸರ್ವದುರ್ಮತ ಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಅಂತ ಒಂದು ರಾಯರೇ ಬರೆದಿದ್ದಾರೆ. ಅಂದರೆ ಮಧ್ವರಾಯರ ಮೇಲೆ, ವಾಯುದೇವರ ಮೇಲೆ ಭಗವಂತನ ಪೂರ್ಣಾನುಗ್ರಹ ಇರಕ್ಕೆ ಕಾರಣ ಏನು ಅಂದರೆ, ಮೊದಲು ಭಗವಂತನ ಆಜ್ಞೆಯನ್ನು ಧಾರಣೆ ಮಾಡಿದ್ದು, ಭಗವಂತನ ಆಜ್ಞಾನುಸಾರವಾಗಿ ಭೂಮಿಯಲ್ಲೇ ಅವತಾರ ಮಾಡಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಪರಮಥವನ್ನು ಖಂಡನೆ ಮಾಡಿ ಅನಾದಿಯಿಂದ ಬಂದಿರತಕ್ಕಂತಹ ಈ ವೈಷ್ಣವ ಸಿದ್ಧಾಂತವನ್ನು ಸ್ಥಾಪಿಸಿದ್ದಕ್ಕೋಸ್ಕರನೇ ಆನಂದ ತೀರ್ಥರ ಮೇಲೆ ಭಗವಂತನಿಗೆ ಹೆಚ್ಚು ಅನುಗ್ರಹ ಮಾಡಿದ್ದಾನೆ ಅಂತ ರಾಯರು ಬರೀತಾರೆ. ಇದನ್ನು ನಾವು ಗಮನಿಸಿದಾಗ ಮಧ್ವರಾಯರ ಮೇಲೆ ಭಗವಂತನಿಗೆ ಯಾಕೆ ಅಷ್ಟು ಅನುಗ್ರಹ ಮಾಡಿದ್ದಾನೆ ಎಂದಾಗ, ಸಚ್ಚಾಸ್ತ್ರ ಕರ್ತॄಣಾಂ ಸರ್ವ ದುರ್ಮತ ಪಂಚಕಾನಾಂ ಪರಮತ ನಿರಾಕರಣ ಪೂರ್ವಕ ಸ್ವಮತ ಸ್ಥಾಪನ ಇದೆಯಲ್ಲ, ಇದು ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದದ್ದು ಅಂತ ರಾಯರ ಮಾತಿನಿಂದಲೇ ಗೊತ್ತಾಗುತ್ತೆ. ಇದನ್ನು ನಾವು ಗಮನಿಸಿದಾಗ ರಾಯರ ಆರಾಧನೆಯಲ್ಲಿ ಹೆಚ್ಚು ಪಾಲು ಜ್ಞಾನ ಕಾರ್ಯಕ್ಕೆ ಮೀಸಲಾಗಿರಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೆಚ್ಚು ಭಾಗ ಆ ಒಂದು ಉದ್ದೇಶದಿಂದ ರಾಯರ ಮಹಿಮೆ ಗೊತ್ತಾದಾಗ ಮಧ್ವರಾಯರ ಮಹಿಮೆ ಗೊತ್ತಾಗತ್ತೆ, ಮಧ್ವರಾಯರ ಮಹಿಮೆ ಗೊತ್ತಾದಾಗ ಮಧ್ವರಾಯರಲ್ಲಿ ಭಕ್ತಿ ಬರುತ್ತೆ, ಮಧ್ವರಾಯರಲ್ಲಿ ಭಕ್ತಿ ಬಂದಾಗ ಭಗವಂತನಲ್ಲಿ ಭಕ್ತಿ ಬರುತ್ತೆ. ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ, ಗುರುಗಳಲ್ಲಿ ಭಕ್ತಿ ಬಂದಾಗಲೇ ಭಗವಂತನಲ್ಲಿ ಭಕ್ತಿ ಬರೋದು. ಈ ಒಂದು ಉದ್ದೇಶದಿಂದ ಈ ಒಂದು ಆರಾಧನಾ ಪೂರ್ವಭಾವಿಯಾಗಿ 7 ದಿವಸಗಳ ಕಾಲ ರಾಯರ ಮಠದ ಪರಂಪರೆಯಲ್ಲೇ ಬಂದಿರತಕ್ಕಂತಹ ಮಹಾನುಭಾವರು ವಾದೀಂದ್ರ ತೀರ್ಥರು. ವಾದೀಂದ್ರ ತೀರ್ಥರಿಗೆ ಉಭಯ ವಂಶಾಬ್ದಿ ಚಂದ್ರಮರು ಅಂತ ಒಂದು ಬಿರುದು. ಏನು ಹಂಗಂದ್ರೆ ಅಂದರೆ, ಇವರು ರಾಯರ ಪೂರ್ವಾಶ್ರಮದಲ್ಲೂ ಸಂಬಂಧಿಗಳು ರಾಯರಿಗೆ, ಆಮೇಲೆ ಆಶ್ರಮದಲ್ಲೂ ಬಂದರು, ಅದೇ ಪೀಳಿಗೆಯಲ್ಲಿ ಬಂದಿದ್ದಾರೆ. 2 ರೀತಿಯಲ್ಲಿ ರಾಯರಿಗೆ ಸಂಬಂಧ. ಅವರು ಮೊದಲು ರಾಯರ ಪೂರ್ವಾಶ್ರಮದಲ್ಲಿ ಇದ್ದವರು, ಅರ್ಥಾತ್ ರಾಯರ ಮಕ್ಕಳ ಮಕ್ಕಳ ಮಕ್ಕಳು, ಮರಿಮಗ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಮಗನ ಮಗನ ಮಗ ಇವರು ವಾದೀಂದ್ರ ತೀರ್ಥರು. ರಾಯರಾದ ಮೇಲೆ 5ನೇಯವರು ಅದೇ ಪೀಠದಲ್ಲಿ ಬಂದವರು ಉಪೇಂದ್ರ ತೀರ್ಥರ ಶಿಷ್ಯರು ವಾದೀಂದ್ರ ತೀರ್ಥರು. ಅಂದರೆ ರಕ್ತದಿಂದಲೂ ಸಂಬಂಧ, ವಿದ್ಯಾದಿಂದಲೂ ಸಂಬಂಧ. ಇದಕ್ಕೆ ಉಭಯ ವಂಶಾಬ್ದಿ ಚಂದ್ರಮರು ಅಂತ ಕರೀತಾರೆ. ಎಷ್ಟು ಅನುಗ್ರಹ ಮಾಡಿದ್ದಾರೆ ವಾದೀಂದ್ರ ತೀರ್ಥರ ಮೇಲೆ ರಾಘವೇಂದ್ರ ಸ್ವಾಮಿಗಳು ಅಂದರೆ, ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಪಕ್ಕ ಇರತಕ್ಕಂಥ ಬೃಂದಾವನ ವಾದೀಂದ್ರ ತೀರ್ಥರ ಬೃಂದಾವನ. ಅದೇ ಪ್ರಾಕಾರದಲ್ಲಿ ಅಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಇನ್ನೂ ಒಂದು ಏನು ಹೆಚ್ಚು ಅನುಗ್ರಹ ಅಂದರೆ, ಇವತ್ತು ವಾದೀಂದ್ರ ತೀರ್ಥರ ಬೃಂದಾವನ ಏನಿದೆ ಮಂತ್ರಾಲಯದಲ್ಲಿ, ಅದು ಮೊದಲು ರಾಯರಿಗೋಸ್ಕರ ಸಿದ್ಧ ಮಾಡಿಸಿದ ಬೃಂದಾವನ. ವೆಂಕಣ್ಣ ಪಂತನಿಗೆ ರಾಯರು ಹೇಳಿದರು, ನಾವು ವೃಂದಾವನ ಪ್ರವೇಶ ಮಾಡ್ತಕ್ಕಂತಹ ಸಂದರ್ಭ ಬಂದಿದೆ, ನಮಗೆ ಒಂದು ಸುಂದರ ವೃಂದಾವನವನ್ನು ತಯಾರು ಮಾಡಿಸು ಅಂತ ರಾಯರು ವೆಂಕಣ್ಣ ಪಂತನಿಗೆ ಹೇಳಿದರು. ದಿವಾನ್ ವೆಂಕಣ್ಣ ಪಂತ ಆದವಾನಿ ನವಾಬನ ಆಸ್ಥಾನದಲ್ಲಿ ರಾಯರ ಅನುಗ್ರಹದಿಂದ ದಿವಾನ್ ಪದವಿಗೆ ಹೋದವನು ದಡ್ಡ ವೆಂಕಣ್ಣ. ಅವನಿಗೆ ಹೇಳಿದ್ರು ಒಂದು ವೃಂದಾವನ ತಯಾರು ಮಾಡಿಸು ಅಂತ. ಸರಿ, ಒಳ್ಳೆ ಕಪ್ಪು ಶಿಲೆಯಲ್ಲಿ ಒಂದು ವೃಂದಾವನ ತರಿಸಿ ರಾಯರಿಗೆ ತೋರಿಸಿದ್ರು. ರಾಯರು ಹೇಳಿದ್ರು, ನೋಡು ವೆಂಕಣ್ಣ, ಈ ವೃಂದಾವನ ಬೇಡ ನಮಗೆ. ಯಾವ ಕಲ್ಲಿಂದ ಮಾಡಿಸಿದ್ರಿ ಅಂದಾಗ, ಇಂಥ ಕಲ್ಲು ಅಂದ. ಬೇಡ, ನಾನು ಇನ್ನೊಂದು ಕಲ್ಲು ನಾನೇ ತೋರಿಸ್ತೀನಿ, ಶಿಲಾ, ನನ್ನ ವೃಂದಾವನ ಆ ಶಿಲೆಯಿಂದ ಮಾಡಿಸು ಅಂತ ಹೇಳಿ ರಾಮಚಂದ್ರ ದೇವರು ಕುಳಿತಿರ್ತಕ್ಕಂತಹ ಶಿಲೆ ಅದು. ಇವತ್ತು ರಾಯರ ಬೃಂದಾವನ ಇದೆಯಲ್ಲ ಮಂತ್ರಾಲಯದಲ್ಲಿ,
ರಾಮದೇವರು ಆ ಕಲ್ಲಿನ ಮೇಲೆ ಕೂತಿದ್ದಂತೆ ನಮ್ಮ ಸ್ವಾಮಿ ಒಂದು ಸ್ವಲ್ಪ ಹೊತ್ತು. ಆ ರಾಮದೇವರ ಸಾಕ್ಷಾತ್ ರಾಮದೇವರ ಸ್ಪರ್ಶ ಆಗಿರ್ತಕ್ಕಂತಹ ಶಿಲಾ ಪರಮ ಪವಿತ್ರವಾದದ್ದು. ಈ ಶಿಲೆಯಿಂದ ನಮ್ಮ ಬೃಂದಾವನ ತಯಾರು ಮಾಡಿಸು ಅಂತ ರಾಯರು ಆಜ್ಞೆ ಮಾಡಿದರು ವೆಂಕಣ್ಣ ಪಂತನಿಗೆ. ಆಗಲೆಯಿಂದ ಆ ಬೃಂದಾವನ ಅದರಲ್ಲಿ ತಯಾರು ಮಾಡಿಸ್ಬಿಟ್ಟ. ಇವತ್ತು ಮಂತ್ರಾಲಯದಲ್ಲಿರ್ತಕ್ಕಂಥ ಮೂಲ ಬೃಂದಾವನ ಅದು ರಾಯರದು. ಆಮೇಲೆ ಕೇಳ್ದ, ಈಗ ನಾನು ತಯಾರು ಮಾಡಿಸ್ತಿದ್ದೀನಲ್ಲ, ಮುಂಚೆ ಒಂದು ಮಾಡಿದ್ನಲ್ಲ ನಿಮಗೋಸ್ಕರ, ಅದನ್ನೇನು ಮಾಡಲಿ ಅಂತ ಕೇಳ್ದ ಅವನು ವೆಂಕಣ್ಣ ಪಂತ. ಆಗ ರಾಯರು ಹೇಳಿದ್ರು, ಇದೇ ನಮ್ಮ ಪೀಳಿಗೆಯಲ್ಲಿ ನನ್ನಿಂದ 5ನೇಯವರು ಬರ್ತಾರೆ, ಒಬ್ಬರು ವಾದೀಂದ್ರ ತೀರ್ಥರು ಅಂತ, ಅವ್ರಿಗಿಟ್ಬಿಡು ಈ ವೃಂದಾವನ ಅಂತ ಸ್ವತಃ ರಾಯರು ಹೇಳಿದ್ದರು. ನೋಡಿ, ಆ ವೃಂದಾವನದಲ್ಲಿ ಇವತ್ತು ವಾದೀಂದ್ರ ತೀರ್ಥರು ಇರೋದು. ಇಂತಹ ವಾದೀಂದ್ರ ತೀರ್ಥರು ರಾಯರನ್ನು ಗುರುಗುಣಸ್ತವನ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅನೇಕ ಗ್ರಂಥಗಳು ಬರೆದಿದ್ದಾರೆ. ಅದರಲ್ಲಿ ಪ್ರಸಕ್ತ ನಮಗೆ ಬೇಕಾಗಿರ್ತಕ್ಕಂಥದ್ದು ರಾಯರ ಆರಾಧನಾ ಸಂದರ್ಭದಲ್ಲಿ ಅವಶ್ಯ ನಾವೆಲ್ಲ ಚಿಂತನೆ ಮಾಡಬೇಕಾಗಿರ್ತಕ್ಕಂತಹ ಅವರ ಕೃತಿಗಳ ವಿಮರ್ಶೆ. ಅದು ಗುರುಗಳ ಗುಣಗಳ ಸ್ತವನ, ಗುರುಗಳ ಗುಣಗಳ ಸ್ತೋತ್ರ ಅಂತ ಅರ್ಥ. ಅದಕ್ಕೆ ಕೊಂಡಾಡ್ತಾ ಇದ್ದೀವಿ. ಈ ಗ್ರಂಥದಲ್ಲಿ ನಾವು ಗುರುಗಳಾದ ರಾಘವೇಂದ್ರ ತೀರ್ಥರ ಗುಣ ಅಂದರೆ ಅವರಿಂದ ರಚಿತವಾದ ಗ್ರಂಥ ರಚನಾ ಕೌಶಲ್ಯ ರೂಪ ಗುಣವನ್ನು ಸ್ತವನ ಮಾಡ್ತಾ ಇದ್ದೇವೆ. ಇದು ಒಂದರ್ಥ. ಆದರೆ ಅಲ್ಲಿರೋ ಗುರು ಶಬ್ದಕ್ಕೆ ಏಕವಚನ ಅಲ್ಲ, ಅದು ಬಹುವಚನ. ಗುರುಗಳ ಗುಣಗಳ ಸ್ತವನ ಎಲ್ಲಿಂದ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಅಂದರೆ ಮಧ್ವರಾಯರಿಂದ ಪ್ರಾರಂಭ ಮಾಡಿದ್ದಾರೆ. ಅವರು ಜಗದ್ಗುರುಗಳಾದ ಶ್ರೀಮದಾನಂದ ತೀರ್ಥರು, ಅವರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಜಯತೀರ್ಥರು, ವಿಭುಧೇಂದ್ರ ತೀರ್ಥರು, ವ್ಯಾಸರಾಜರು, ಉತ್ಕೃಷ್ಟವಾಗಿರ್ತಕ್ಕಂತಹ ವಿಜೇಂದ್ರ ಸ್ವಾಮಿಗಳು, ಸುಧೀಂದ್ರ ತೀರ್ಥರು, ಉಪೇಂದ್ರ ತೀರ್ಥರು ಎಲ್ಲರನ್ನ ವರ್ಣನೆ ಮಾಡಿದ್ದಾರೆ ಅದರಲ್ಲಿ. ಆಮೇಲೆ ರಾಯರಿಗೆ ಬಂದಿರೋದದು. ಇದನ್ನು ನಾವು ಗಮನಿಸಿದಾಗ ಗುರುಗಳ ಗುಣಗಳ ಸ್ತವನ ಅಥವಾ ಗುರು ಶಬ್ದಕ್ಕೆ ಸರ್ವೋತ್ತಮನಾದ ಭಗವಂತ ಅಂತಲೇ ಹೆಸರು. ಅವನು ಎಲ್ಲರಿಗೂ ಗುರು, ಅವನು ಭಗವಂತ, ಗುರುಗಳಿಗೆ ಗುರು ಅವನು. ಅಂತಹ ಸರ್ವೋತ್ತಮ ಗುರು ಆಗಿರ್ತಕ್ಕಂಥ ಜ್ಞಾನೋಪದೇಶಕನಾಗಿರ್ತಕ್ಕಂತಹ ಭಗವಂತನ ಸ್ಮರಣೆ ಇದೆ, ರಾಮಚಂದ್ರ ದೇವರ ಸ್ಮರಣೆ ಇದೆ, ಮಧ್ವರಾಯರ ಸ್ಮರಣೆ, ಟೀಕಾರಾಯರ ಸ್ಮರಣೆ, ಎಲ್ಲರನ್ನ ಸ್ಮರಣೆ ಮಾಡಿ ಆಮೇಲೆ ವಿಶೇಷವಾಗಿ ರಾಯರ ಗ್ರಂಥಗಳ ಬಗ್ಗೆ ಹೇಳುತ್ತಾರೆ. ವಾದೀಂದ್ರ ತೀರ್ಥರನ್ನು ಕೇಳಿದ್ವಿ ನಾವು, ಈ ಗುರುಗುಣ ಸ್ತವನದಲ್ಲಿ ಏನು ಹೇಳ್ತೀರಾ ನೀವು? ವಾದೀಂದ್ರ ತೀರ್ಥರು ಹೇಳುತ್ತಾರೆ, ರಾಯರ ಯಾವ ಬೇರೆ ಮಹಿಮೆಯನ್ನು ನಾನು ಹೇಳೋದಿಲ್ಲ ಇದರಲ್ಲಿ. ತಸ್ಮಾತ್ ಅಸ್ಮಾಭಿ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ. ಎಲ್ಲ ಗುಣಗಳಿಗಿಂತ ನನಗೆ ತುಂಬ ಪ್ರೀತಿಯಾಗಿದ್ದು, ತುಂಬ ಇಷ್ಟ ಆಗಿದ್ದು ಗ್ರಂಥ ಪ್ರಣಯನ ವಿಷಯ. ಆ ಗುರುಗಳು ಗ್ರಂಥ ಬರೆದಿದ್ದಾರಲ್ಲ, ಆ ರೀತಿ, ಆ ಕೌಶಲ್ಯ ನನಗೆ ತುಂಬ ಇಷ್ಟ ಆಗೋಯಿತು. ಆ ರಾಯರು ಬರೆದಿರ್ತಕ್ಕಂತಹ ಗ್ರಂಥ ರಚನಾ ಕೌಶಲ್ಯದ ಬಗ್ಗೆ ನಾನು ಈ ಸ್ತೋತ್ರದಲ್ಲಿ ಹೊಗಳ್ತೀನಿ ಅಂತ ವಾದೀಂದ್ರ ತೀರ್ಥರು ಹೇಳ್ತಾರೆ. ಅಂಥ ಪವಾಡ ಮಾಡಿದ್ರು, ಇಂಥ ಪವಾಡ ಮಾಡಿದ್ರು ಯಾವುದೂ ಹೇಳಿಲ್ಲ ಅವರು. ಇದೇ ರಾಯರದಿಲ್ಲ ಅಂತಲ್ಲ, ನಾನು ಅದು ಹೇಳೋದಿಲ್ಲ ಅಂತಾರೆ. ನನಗೆಲ್ಲದಕ್ಕಿಂತ ತುಂಬ ಸಂತೋಷ ಕೊಟ್ಟಿದ್ದು, ಆನಂದ ಕೊಟ್ಟಿದ್ದು ಅವರ ಗ್ರಂಥ ರಚನಾ ಕೌಶಲ್ಯ. ಆ ಗ್ರಂಥ ರಚನಾ ಕೌಶಲ್ಯವನ್ನು ನಾನಿಲ್ಲಿ ಹೇಳ್ತೀನಿ ಅಂತ ಬರೀತಾರೆ ಅವರು. ಏನು ಅಷ್ಟು ಚೆನ್ನಾಗಿ ರಾಯರು ಗ್ರಂಥ ಬರೀತಾರೆ ಎಂದಾಗ ಅವರೇ ಒಂದು ಸ್ತೋತ್ರ ಮಾಡಿದ್ದಾರೆ. ಅದು ನಿಜವಾಗಲೂ ರಾಯರ ಗ್ರಂಥಗಳು ಅದು ಓದ್ದೋರಿಗೆ ಗೊತ್ತು. ರಾಯರನ್ನು ಆರಾಧನೆ ಮಾಡಬೇಕಾದರೆ ಭಕ್ತಿಯಿಂದ ಮಾಡಬೇಕು ಅಂತ ರಾಯರ ಸ್ತೋತ್ರದಲ್ಲೇ ಇದೆ. ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ. ಭಕ್ತಿಯಿಂದ ಈ ಸ್ತೋತ್ರ ಓದ್ರಿ ಅಂತಾರೆ. ಭಕ್ತಿ ಬರಬೇಕಾದ್ರೆ ಅವರ ಮಹಿಮೆ ಗೊತ್ತಾಗಬೇಕಲ್ವಾ? ಎಲ್ಲರಿಗಿಂತ ಹೆಚ್ಚು ರಾಯರ ಮಹಿಮೆ ಗೊತ್ತಾಗೋದು, ಭಕ್ತಿ ಬರೋದು ಅವರ ಗ್ರಂಥ ಅಧ್ಯಯನ ಮಾಡಿದವರಿಗೆ. 50 ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅಪೂರ್ವ ಗ್ರಂಥಗಳು, ಒಂದೊಂದು ಕೂಡ ರತ್ನಗಳೇ ಅವೆಲ್ಲ.
ನಿಜವಾಗಲೂ ನಾವು ರಾಯರ ಗ್ರಂಥಗಳನ್ನು ಏತಾವತ್ ಕಾಲ ಪರ್ಯಂತ ನೋಡಿಲ್ಲ ಅಂದರೆ ಏನೋ ಲಾಸ್ ಅಂತಲೇ ಅರ್ಥ ನಮಗೆ. ಇಲ್ಲ, ನಾವೇನೋ ನಷ್ಟ ಅನುಭವಿಸ್ಬಿಟ್ಟಿದ್ದೀವಿ, ಇಷ್ಟೊಂದು ಟೈಮು ವೇಸ್ಟ್ ಮಾಡಿಬಿಟ್ವಲ್ಲ, ರಾಯರ ಗ್ರಂಥಗಳ ಅವಲೋಕನ ಮಾಡ್ದೇನೆ ಬೇಕಾದಷ್ಟು ಆರಾಧನೆಗಳಲ್ಲಿ ಭಾಗವಹಿಸಿರ್ಬೋದು, ನಾವು ಅಲಂಕಾರ ನೋಡಿರ್ಬೋದು, ರಥೋತ್ಸವ ನೋಡಿರ್ಬೋದು, ಮಂತ್ರಾಲಯಕ್ಕೆ ಹೋಗಿರ್ಬೋದು, ಪ್ರದಕ್ಷಿಣೆ ಹಾಕಿರ್ಬೋದು, ತುಂಗಭದ್ರಾ ನದಿ ಸ್ನಾನ ಮಾಡಿರ್ಬೋದು. ಗ್ರಂಥಾವಲೋಕನೆ ನಾವು ಮಾಡಿಲ್ಲ ಅಂದರೆ ತುಂಬ ದೊಡ್ಡ ಪ್ರಾಫಿಟನ್ನು ಮಿಸ್ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ವಿ ಆರ್ ಎಟ್ ಗ್ರೇಟ್ ಲಾಸ್. ಯಾಕೆಂದರೆ ರಾಯರ ಒಂದು ದೊಡ್ಡ ಶಕ್ತಿ, ರಾಯರ ಮಹಿಮೆ ಇರೋದೇ ಅವರ ಗ್ರಂಥದಲ್ಲಿರಿ. ವೇದವ್ಯಾಸ ಮುನೀಶ ಮಧ್ವಯತಿರಾ ಟೀಕಾರ್ಯ ವಾಕ್ಯಾಮೃತಂ ಜ್ಞಾತ್ವಾ ಅದ್ವೈತಮತಂ ಹಲಾಹಲಸಮಂ ತ್ಯಕ್ತ್ವಾ ಸಮಾಖ್ಯಾಪ್ತಯೇ ಸಂಖ್ಯಾವತ್ಸುಕದಾಂ ದಶೋಪನಿಷದಾಂ ವ್ಯಾಖ್ಯಾಂ ಸಮಾಖ್ಯಾನ್ ಮುದಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಲಂ ಅಂತಾರೆ ಅಪ್ಪಣಾಚಾರ್ಯ. ಅಂದರೆ ಅವರ ಆ ಗ್ರಂಥ ರಚನಾ ಕೌಶಲ್ಯವನ್ನು ಒಂದು ಮಂಗಳಾಷ್ಟಕದಲ್ಲಿ ತೋರಿಸ್ತಾರೆ ಅವರು. ಅಂತಹ ಗ್ರಂಥವನ್ನು ಓದ್ತಕ್ಕಂತಹ ಸಾಮರ್ಥ್ಯ ಎಲ್ಲಿಗೂ ಇಲ್ಲದೇ ಇದ್ದರೂ ಕೂಡ ಗುರುಗುಣಸ್ತವನದಲ್ಲಿ ಅದರ ಪರಿಚಯ ಮಾಡಿಕೊಡ್ತಾರೆ ವಾದೀಂದ್ರ ತೀರ್ಥರು. ಯಾವ ಯಾವ ಗ್ರಂಥ ರಚನೆ ಮಾಡಿದ್ದಾರೆ ರಾಯರು, ಆ ಗ್ರಂಥದ ವಿಶೇಷ ಏನು, ಹೆಂಗಿತ್ತು ಅದು, ಅವರ ಪರಿಮಳ, ತತ್ವಪ್ರಕಾಶಿಕಾ ಭಾವದೀಪ, ಗೀತಾ ವಿವೃತಿ, ಭಟ್ಟ ಸಂಗ್ರಹ, ವೇದತ್ರಯ ವ್ಯಾಖ್ಯಾನ, ಅತ್ಯದ್ಭುತವಾದ ಗ್ರಂಥ ರಚನಾ ಕೌಶಲ್ಯ ರಾಯರು. ಮೇಲಾಗಿ ಅವರ ಕಾರುಣ್ಯ, ಅವರು ಪಂಡಿತರು, ಅವರಿಗೆಲ್ಲ ಗೊತ್ತಿತ್ತು, ಆದರೆ ನಮಗೆ ತಿಳಿಸಬೇಕು ಅನ್ನತಕ್ಕಂತಹ ಅವರ ಕಾರುಣ್ಯ, ಇದು ನಮಗೆ ಗುರುಗುಣಸ್ತವನದಿಂದ ಗೊತ್ತಾಗತ್ತೆ. ಈ ಕಾರಣದಿಂದ ಈ ಒಂದು ವಿಷಯವನ್ನು ಆರಿಸ್ಕೊಂಡಿರೋದು. ಇಂತಹ ದೊಡ್ಡ ಉಪಕಾರ ಮಾಡಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ಒಂದು ನಮಸ್ಕಾರ ಅಂತ ಹೇಳಿದ್ರೂ ಕೂಡ ರಾಯರು ತುಂಬ ಪ್ರೀತರಾಗುತ್ತಾರಂತೆ. ವ್ಯಾಸರಾಜರು ಗ್ರಂಥಮಾಲಿಕಾ ಸ್ತೋತ್ರವನ್ನು ಹೇಳುವಾಗ ಏತೇಷಾಂ ಪಾಠ ಮಾತ್ರೇಣ ಮದ್ವೇಷಃ ಪ್ರಿಯತೆ ಸದಾ ಅಂತಾರೆ. ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಒಂದು ಸಲ ಓದಿದ್ರೂ ಕೂಡ, ಅಂದರೆ ಅದರ ಹೆಸರು ಹೇಳಿದ್ರೂ ಕೂಡ ಭಗವಂತ ಪ್ರೀತನಾಗುತ್ತಾನೆ ಅಂತಾರೆ. ರಾಯರ ಗ್ರಂಥಗಳೆಲ್ಲ ಟಿಪ್ಪಣಿ ಗ್ರಂಥಗಳೇ ಆಗಿರೋದ್ರಿಂದ ಎಲ್ಲ ಮಧ್ವರಾಯರ ಗ್ರಂಥದ ಹೆಸರು, ಟೀಕಾರಾಯರ ಗ್ರಂಥದ ಹೆಸರು ಸೇರಿಕೊಂಡೇ ರಾಯರ ಗ್ರಂಥದ ಹೆಸರು ಬರೆಯೋದು. ಅನುವ್ಯಾಖ್ಯಾನ ನ್ಯಾಯಸುಧಾ ಪರಿಮಳ ಅಂತಲೇ ಕರಿಬೇಕು ಅದಕ್ಕೆ. ಇದನ್ನೆಲ್ಲ ಒಂದು ಸಲ ಉಚ್ಚಾರಣೆ ಮಾಡಿದಾಗ ರಾಯರಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ನನ್ನ ಗ್ರಂಥವನ್ನು ತಿಳ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಬಂದು ನಂಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂದರೆ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರಂತೆ ಅವರಿಗೆ, ಇದು ಬೆಳೀಲಿ ನಿನಗೆ ಚೆನ್ನಾಗಿ ಅಂತ. ಇಂತಹ ಅಪೂರ್ವವಾದ ಗುರುಗುಣಸ್ತವನವನ್ನು, ಇದೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಬಿಡ್ಬೇಡ್ರಿ, ಅವರೇ ಬರೀತಾರೆ. ವಾದೀಂದ್ರ ತೀರ್ಥರ ಮಹಿಮೆಯಲ್ಲಿ ಈ ಗುರುಗುಣಸ್ತವನ ಬರೆದು ಬಿಟ್ಟು ವಾದೀಂದ್ರ ತೀರ್ಥರು ಅವರ ಬೃಂದಾವನದ ಮುಂದೆ ಪಾರಾಯಣ ಮಾಡಿದರಂತೆ. ರಾಯರ ಮೂಲ ಬೃಂದಾವನದ ಮುಂದೆ ಪಾರಾಯಣ ಮಾಡಿದಾಗ ಬೃಂದಾವನ ಹಿಂಗೆ ಅಲ್ಲಾಡುತ್ತಂತ್ರಿ. ಅದು ಬೃಂದಾವನನೇ ಹಿಂಗೆ ಅಲ್ಲಾಡುತ್ತಂತೆ. ಅವರು ಸಮ್ಮತಿ ಸೂಚಿಸ್ತಾ ಇದ್ದಾರಂತೆ. ಅವರು, ನೀನು ಬರೆದಿರ್ತಕ್ಕಂತಹ, ಹೇ ಕೂಸು, ನೀ ಬರೆದಿರ್ತಕ್ಕಂಥದ್ದೆಲ್ಲ ನನಗೆ ಒಪ್ಪಿಗೆಯಾಗಿದೆ, ಸಂತೋಷ ಆಗಿದೆ ಅಂತ ಸೂಚಿಸೋಕ್ಕೆ ಬೃಂದಾವನನೇ ಹಿಂಗೆ ಅಲ್ಲಾಡುತ್ತಂತೆ. ಒಳಗಡೆ ಇರೋ ರಾಯರು ತಲೆ ಅಲ್ಲಾಡಿಸ್ತಾ ಇದ್ದಾರಂತೆ, ತುಂಬ ಚೆನ್ನಾಗಿದೆ ಅನ್ನೋದನ್ನು ದ್ಯೋತನ ಮಾಡ್ತಾರಂತೆ ಅಂತ ಅವರ ಐತಿಹ್ಯ ಇದೆ. ಅಂದರೆ ವಾದೀಂದ್ರ ತೀರ್ಥರು ಬರೆದಿರ್ತಕ್ಕಂತಹ ಎಲ್ಲ ವಿಷಯಗಳು ಕೂಡ ಒಳಗಡೆ ಇರತಕ್ಕಂತಹ ರಾಯರಿಗೆ ಸಮ್ಮತವಾಗಿದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಅಪ್ಪಣಾಚಾರ್ಯರು ಬರೆದಿರ್ತಕ್ಕಂತಹ ರಾಘವೇಂದ್ರ ಸ್ತೋತ್ರ ಹೇಗೆ ರಾಯರಿಗೆ ಸಮ್ಮತವಾಗಿದೆ ಅನ್ನೋ ವಿಷಯದಲ್ಲಿ ಸಾಕ್ಷಿ ಹಯಾಸ್ಯ ಅತ್ರಹಿ ಅಂತ ಬೃಂದಾವನದಿಂದ ಅವರೇ ಹೇಳಿದ್ರು. ಹಾಗೆ ಈ ಗುರುಗುಣಸ್ತವನವನ್ನು ಅವರ ಮುಂದೆ, ಅವರ ಬೃಂದಾವನ ಮುಂದೆ ಹೇಳಿದಾಗ ಇದೂ ಕೂಡ ನನಗೆ ಅತ್ಯಂತ ಪ್ರೀತಿಕರವಾಗಿದೆ ಅಂತ ಗೊತ್ತಾಗತ್ತೆ. ಇಂತಹ ಗುರುಗುಣಸ್ತವನವನ್ನು ಯಥಾಶಕ್ತಿ ಯಥಾಜ್ಞಪ್ತಿ ಅವರ ದಿವ್ಯ ಸನ್ನಿಧಾನದಲ್ಲಿ, ಅವರ ಕುಲಸ್ವಾಮಿಯಾಗಿರ್ತಕ್ಕಂತಹ ಶ್ರೀನಿವಾಸ ದೇವರ ದಿವ್ಯ ಸನ್ನಿಧಾನದಲ್ಲಿ, ಅವರ ಪೂರ್ವ ಅವತಾರವಾಗಿರ್ತಕ್ಕಂತಹ ವ್ಯಾಸರಾಜರ ಸನ್ನಿಧಾನದಲ್ಲಿ ಇವತ್ತಿನಿಂದ ಚಿಂತನೆ ಮಾಡೋಣ. ಮೊದಲು ರಾಮದೇವರನ್ನು ಸ್ತೋತ್ರ ಮಾಡುತ್ತಾರೆ. ರಾಯರ ಉಪಾಸ್ಯ ಮೂರ್ತಿ ರಾಮದೇವರು. ವದೀಂದ್ರ ತೀರ್ಥರು ಹೇಳ್ತಾರೆ, ಉನ್ಮೀಲನ್ ನೀಲ ನೀರೇರುಹ
ನಿವಹಮಃ ಪುಷ್ಟಿಮುಷ್ಟಿಂ ದಯಶ್ರೀ ಶ್ರೀಭೂ ದುರ್ಗಾ ದೃಗಂತ ಪ್ರಚಯ ಪರಿಚಯೋ ದಾರಕಿರ್ಮೀರಭಾವಃ ಸ್ವೈರಕ್ಷೀರೋದನಿರ್ಯಚ್ಛಿರುಚಿನಿಚಯಾ ಖರ್ವ ಗರ್ವಾಪನೋದಿ ಪಾತು ಶ್ರೀನೇತುರಸ್ಮಾನ್ ಸಪದಿ ಬುಧಜನತ್ರಾಣದಕ್ಷಃ ಕಟಾಕ್ಷಃ. ಇದು ಮಂಗಳಾಚರಣೆ ಶ್ಲೋಕ, ರಾಮದೇವರ ದಿವ್ಯವಾದ ಸ್ತೋತ್ರ. ಇದು ಒಂದು ಗ್ರಂಥ ನಿರ್ವಿಘ್ನವಾಗಿ ನಡೀಬೇಕು, ಪರಿಸಮಾಪ್ತಿ ಆಗಬೇಕು ಅಂದರೆ ಮೊದಲು ಭಗವಂತನ ಅನುಗ್ರಹ ಇರಬೇಕು. ಇದಕ್ಕೆ ಮಂಗಳಾಚರಣೆ ಅಂತ ಕರೀತಾರೆ. ಎಲ್ಲರಿಗೂ, ರಾಘವೇಂದ್ರ ಸ್ವಾಮಿಗಳಿಗಾಗಲಿ, ಟೀಕಾಕೃತ್ಪಾದರಾಗಲಿ, ಮಧ್ವರಾಯರಿಗಾಗಲಿ ಇಷ್ಟೆಲ್ಲ ಕೀರ್ತಿ ಇದೆಲ್ಲ ಬಂದಿರೋದು ಭಗವಂತನಿಂದ. ಸ್ವತಂತ್ರನಾದ ಶ್ರೀಹರಿ ಇವರಿಗೆಲ್ಲ ಇಷ್ಟೊಂದು ಅನುಗ್ರಹವನ್ನು ಮಾಡಿರ್ತಕ್ಕಂತಹ ಹೇ ರಾಮಚಂದ್ರ, ನಮಗೂ ಅನುಗ್ರಹ ಮಾಡು ಅನ್ನೋದು ಒಟ್ಟು ತಾತ್ಪರ್ಯ. ಅವನ ಕಟಾಕ್ಷ, ಕಡೆಗಣ್ಣಿನ ನೋಟ. ಒಂದು ಸಲ ಸ್ವಾಮಿ ನಮ್ಮನ್ನು ಅನುಗ್ರಹೋನ್ಮುಖನಾಗಿ ನೋಡಿಬಿಟ್ರೆ ಈ ಸಂಸಾರನೇ ಮುಗಿದೋಗ್ಬಿಡುತ್ರಿ. ನಮಗೆ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕ್ಕೊಂಡಿರೋರು ನಾವೆಲ್ಲ. ಅಪಾರ ದುಃಖವನ್ನು ಅನುಭವಿಸಿರೋರು, ಅನುಭವಿಸ್ಬೇಕಾಗಿರೋರು. ಸಾಕಾಗೋಗಿದೆ ಅಂತಾರೆ ಧ್ರುವರಾಜರು. ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡುವಾಗ ಹೇಳುತ್ತಾರೆ, ಈ ಸಂಸಾರ ಚಕ್ರದಿಂದ ಬಿಡಿಸ್ಬಿಡೋ ಭಗವಂತ, ಇದಕ್ಕೆ ಹೆದರ್ಕೋತಾ ಇದ್ದೀನಿ ನಾನು, ನಿನ್ನ ರೂಪಕ್ಕೆ ಹೆದರ್ಕೊಂಬಲ್ಲ, ನಿನ್ನ ಕಣ್ಣಿಗೆ, ನಿನ್ನ ಕೇಸರಕ್ಕೆ ಅಥವಾ ಬಾಯಿ ತೆಗೆದಿದೆಯಾ ಅಂತ, ನಿನ್ನದ ಕೋರೆ ಹಲ್ಲಿಗೆ, ನಿನ್ನ ದವಡೆಗೆ, ನಿನ್ನ ನಾಲಿಗೆಗೆ, ಕಣ್ಣು ಉರಿತಾ ಇರ್ತಕ್ಕಂತಹ ಕಣ್ಣಿಗೆ, ಅಥವಾ ನಿನ್ನ ಆ ವಜ್ರಾಯುಧದಂತೆ ಇರ್ತಕ್ಕಂತಹ ನಿನ್ನ ಉಗುರುಗಳಿಗೆ ನಾನು ಹೆದರ್ಕೊಂಬಲ್ಲ ಸ್ವಾಮಿ. ತ್ರಸ್ತೋಸ್ಮ್ಯಹಂ, ತುಂಬ ಹೆದರ್ಬಿಟ್ಟಿದ್ದೀನಿ, ತುಂಬ ಭಯಪಟ್ಟಿದ್ದೀನಿ ಸಂಸಾರ ಚಕ್ರಕ್ಕೆ ಅಂತಾರೆ ಅವರು. ರಾಯರೇ ಹೇಳುತ್ತಾರೆ ತಮ್ಮ ಹಿಂದಿನ ಅವತಾರದಲ್ಲಿ ನರಸಿಂಹದೇವರನ್ನು ಸ್ತೋತ್ರ ಮಾಡುವಾಗ. ನಮಗೆ ಅದರ ಭಯಾನಕತೆ ಗೊತ್ತಾಗಿಲ್ಲ. ಅಲ್ಪವಾದ ಸುಖವನ್ನೇ ಮಹಾಸುಖ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಮಹಾಕಷ್ಟ ಈ ಸಂಸಾರ. ರಾಯರ ಸ್ತೋತ್ರದಲ್ಲಿ ಏನು ಹೇಳ್ತಾರೆ ಅವರು? ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾವಗ್ಯ ಜಲಗ್ರಹೇ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತಭಯ ಸ್ತೋಮಾದಿ ಪೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ರ ಗುರೋರ್ ಮಾಮಗ್ನ ರೂಪಂ ಸದಾ. ಮಗ್ನ, ಮುಳುಗಿಬಿಟ್ಟಿದ್ದೀನಿ, ನೀವಲ್ಲದೆ ನಮ್ಮನ್ನು ಎತ್ತಕ್ಕಾಗೋದಿಲ್ಲ ರಾಯರೇ ಅಂತಾರೆ ಅವರು. ಅಂತಹ ಸಂಸಾರದಿಂದ ಎತ್ತೋನು ರಾಮಚಂದ್ರ ದೇವರು. ರಾಯರ ಅನುಗ್ರಹದಿಂದ ತೆಗೆದು ಬಿಡ್ತಾನಂತೆ. ಒಂದು ಸಲ ನೋಡಿದ್ರೆ ಸಾಕ್ರಿ ನಮ್ಮನ್ನು. ನೋಡು ದಯದಿಂದೆನ್ನ ಅಂತಾರೆ ದಾಸರಾಯರು. ಶ್ರೀನಿವಾಸ ದೇವರನ್ನ ಹೇಳುವಾಗ ನೋಡು ದಯದಿಂದೆನ್ನ, ದಯಾಪೂರ್ಣ ನೋಟ ಬೀಳಬೇಕು ನಮ್ಮ ಮೇಲೆ. ಅದಕ್ಕೆ ಸ್ವಾಮಿಯನ್ನು ನಾವು ನೋಡೋದು. ಇವತ್ತೆಲ್ಲ ನಾಳೆ ಸ್ವಾಮಿ ನಮ್ಮನ್ನು ನೋಡಿಬಿಡ್ತಾನೆ. ಇವತ್ತು ನೋಡ್ತಾ ಇದ್ದಾನೆ, ಅವನೇನು ನೋಡ್ತಾ ಇಲ್ಲ ಅಂತಲ್ಲ, ಅವನಿಗೆ ಸರ್ವತಶ್ಚಕ್ಷು ಅಂತ ಕರೀತಾರೆ. ವಿಶ್ವತಶ್ಚಕ್ಷುರತ ವಿಶ್ವತೋ ಓ ಮುಖೋ ವಿಶ್ವತೋ ಓ ಬಾಹುರತ ವಿಶ್ವತಸ್ಪಾತ್. ಆದರೆ ಭಗವಂತನಿಗೆ ಇಚ್ಛೆ ಬರಬೇಕು, ಇವನು ಉದ್ಧಾರ ಆಗಲಿ ಅಂತ. ಆ ಇಚ್ಛಾಪೂರ್ವಕ ನೋಟ ಬೀಳಬೇಕು ನಮ್ಮ ಮೇಲೆ. ಅದಕ್ಕೋಸ್ಕರ ನಾವೆಲ್ಲ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು. ಅದನ್ನು ವರ್ಣನೆ ಮಾಡ್ತಾರೆ. ರಾಮದೇವರ, ರಾಯರ ಉಪಾಸ್ಯ ಮೂರ್ತಿಯಾದ ಆ ಶ್ರೀನೇತು ಅಂದರೆ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ರಾಮದೇವರ ಕಟಾಕ್ಷ ಅಂದರೆ ಕಡೆಗಣ್ಣಿನ ನೋಟ, ಅಸ್ಮಾನ್ ಪಾತು, ನಮ್ಮನ್ನು ರಕ್ಷಣೆ ಮಾಡಲಿ. ಅವನ ಅನುಗ್ರಹ ಇರಬೇಕು ನಮಗೆ. ಎಂಥವನವನು? ಶ್ರೀನೇತು. ವದೀಂದ್ರ ತೀರ್ಥರು ಹೇಳ್ತಾರೆ, ಲಕ್ಷ್ಮೀದೇವಿ ಕಣ್ಣ ಬಿಟ್ಟರೂ ಕೂಡ ಸಾಕಲ್ವಾ, ಅವಳ ಕಣ್ಣಿನ ನೋಟ ಬಿದ್ದರೂ ಉದ್ಧಾರ ಆಗ್ತೀವಲ್ಲ ಅಂದರೆ ಹೌದು, ಅವಳು ಅಸ್ವತಂತ್ರಳವಳು. ಲಕ್ಷ್ಮೀದೇವಿಗೆ ಈ ಸಂಪತ್ತೆಲ್ಲ ಬಂದಿರೋದೆಲ್ಲಿಂದ? ಯಂಕಾಮಯೇತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮೃಷಿಂ ತಂ ಸುಮೇಧಾಂ ಅಹಂ ರುದ್ರಾಯದನುರಾತನೋಮಿ ಬ್ರಹ್ಮದ್ವಿಶೇಷರವೇ ಅಂತವಾವು ಮಮ ಯೋನಿರಪ್ಸ್ವ ಅಂತಃ ಸಮುದ್ರೇ. ಲಕ್ಷ್ಮೀದೇವಿನ ಕೇಳಿದ್ವಿ, ಎಲ್ಲಿಂದ ಬಂತಮ್ಮ ನಿಮಗೆ ಇಷ್ಟೆಲ್ಲ? ನಾನು ಯಾರನ್ನು ಬೇಕಾದರೂ ಕೂಡ ಬ್ರಹ್ಮದೇವರನ್ನ ಮಾಡ್ತೀನಿ, ಯಾರನ್ನು ಬೇಕಾದರೂ ಋಷಿಯನ್ನು ಮಾಡ್ತೀನಿ,
ಯಾರನ್ನ ಬೇಕಾದರೂ ಮೇಧಾವಿಯನ್ನ ಮಾಡ್ತೀನಿ ಅಂತ ಇಷ್ಟು ಸಾಮರ್ಥ್ಯ ಹೇಳ್ತಾಳಲ್ಲ ಅಂಬ್ರಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ. ಎಲ್ಲಿಂದ ಬಂತಮ್ಮ ನಿನಗೆ ಈ ಸಾಮರ್ಥ್ಯ ಅಂದಾಗ, ಮಮ ಯೋನಿಹಿ ಅಪ್ಸು ಅಂತಃ ಸಮುದ್ರೇ, ಸಮುದ್ರಶಾಹಿಯಾಗಿರ್ತಕ್ಕಂಥ ನಾರಾಯಣ ದೇವರ ಅನುಗ್ರಹದಿಂದ ಬಂದದ್ದು ಅಂತಾಳೆ ಈ ಭಾಗಕ್ಕೆ ವಿಷ್ಣು ತತ್ವ ನಿರ್ಣಯದಲ್ಲಿ. ಸಮುದ್ರಶಾಹಿಯಾದ ನಾರಾಯಣನ ಅನುಗ್ರಹದಿಂದ ಬಂದಿರೋದು, ಇದು ನನ್ನ ಸ್ವಂತ ಸಾಮರ್ಥ್ಯ ಅಲ್ಲ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷಾತ್ ಯಸ್ಯ ಅಪಾಂಗ ಲವ ಮಾತ್ರ ಸ ಊರ್ಜಿತಾ ಸಾ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಆಚಾರ್ಯರು ಅದನ್ನೇ ತರ್ಜಮೆ ಮಾಡ್ತಾರೆ, ಅದನ್ನೇ ಇವರು ಹೇಳ್ತಾರೆ ವಾದೀಂದ್ರ ತೀರ್ಥರು. ಲಕ್ಷ್ಮೀದೇವಿಯ ಕಡೆಗಣ್ಣಿನ ನೋಟಕ್ಕೆ ಸಾಮರ್ಥ್ಯ ಇದೆ, ಅವಳೇ ನಮ್ಮನ್ನು ಉದ್ಧಾರ ಮಾಡಿಬಿಡ್ಬೋದು. ಆದರೂ ಕೂಡ ನೇತು ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯಕ ರೀ. ತಾರತಮ್ಯ ಜ್ಞಾನ ಇಲ್ಲದೆ ಇದ್ದರೆ ಭಗವಂತನ ಸರ್ವೋತ್ತಮತ್ವ ಗೊತ್ತಾಗೋದಿಲ್ಲ. ಅದಕ್ಕೆ ಶ್ರೀನೇತು ಲಕ್ಷ್ಮೀದೇವಿಯನ್ನು ಕೂಡ ನಿಯಮನ ಮಾಡತಕ್ಕಂತಹ, ಅರ್ಥಾತ್ ಸೀತಾಪತಿಯಾಗಿರ್ತಕ್ಕಂತಹ ರಾಮಚಂದ್ರ ದೇವರ ಕಡೆಗಣ್ಣಿನ ನೋಟ ನಮ್ಮನ್ನು ರಕ್ಷಣೆ ಮಾಡಲಿ. ಅಲ್ಲರಿ ನಮ್ಮನ್ನು ಈ ಸಂಸಾರದಿಂದ ಉದ್ಧಾರ ಮಾಡುವಂಥ ಸಾಮರ್ಥ್ಯ ಇದೆಯಾ ಭಗವಂತನ ಕಣ್ಣಿಗೆ ನೋಟಕ್ಕೆ ಇದೆ ಅಂತಾರೆ ಅವರು. ಸಪತಿ ಬುಧಜನ ತ್ರಾಣ ದಕ್ಷ ಕಟಾಕ್ಷ, ಅವನ ಕಟಾಕ್ಷ ಎಂಥದದು? ಸಪದಿ ತತ್ಕ್ಷಣದಲ್ಲಿ, ಆ ಕ್ಷಣದಲ್ಲೇ ಬುಧಜನ ತ್ರಾಣ ದಕ್ಷ, ಜ್ಞಾನಿಗಳನ್ನು ರಕ್ಷಣೆ ಮಾಡೋದರಲ್ಲಿ ಸರ್ವ ಸಮರ್ಥ ಅದು ಭಗವಂತನ ಕಣ್ಣಿನ ನೋಟ. ಇವತ್ತು ರಾಯರೆಲ್ಲ ಭಗವಂತನ ಕಣ್ಣಿಗೆ ಬಿದ್ದಿದ್ದರಿಂದಲೇ ಅವರಿಗೆಲ್ಲ ಇಷ್ಟೊಂದು ಮಹಿಮೆ. ರಾಯರಿಗೆ ಈ ವೈಭವ ಕೊಟ್ಟವನು ಯಾರು? ಭಗವಂತನ ಕಡೆಗಣ್ಣಿನ ನೋಟದಿಂದಲೇ ಅವರೇ ಹೇಳ್ತಾರವರು. ಇದನ್ನು ನಾವು ಗಮನಿಸಿದಾಗ ರಾಯರಿಗೆ ಮಹಿಮೆ ಎಲ್ಲ ಬಂದಿರೋದೆಲ್ಲಿ? ಕಮಲಾನಾಥ ಪ್ರಸಾದೋದಯಾತ್. ಭಗವಂತನ ಅಲ್ಲೂ ಅಷ್ಟೇ ಕಮಲಾನಾಥ ಅಂತಲೇ ಪ್ರಯೋಗ ಮಾಡ್ಯಾರ ನೋಡ್ರಿ. ಲಕ್ಷ್ಮೀಪತಿಯಾದ ಹರಿಯ ಅನುಗ್ರಹದಿಂದ ಬಂದಿರತಕ್ಕಂಥ ಸಾಮರ್ಥ್ಯ ಅಂತಾರವರು. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಅಪರೋಕ್ಷೀಕೃತ ಈಶಃ, ಶ್ರೀಶ ಲಕ್ಷ್ಮೀಪತಿಯನ್ನು ಅಪರೋಕ್ಷ ಮಾಡಿಸಿಕೊಂಡಿದ್ದರಿಂದಲೇ ರಾಯರಿಗೆ ಇಷ್ಟೆಲ್ಲ ಮಹಿಮೆ. ಅದಕ್ಕೆ ವಾದೀಂದ್ರ ತೀರ್ಥರು ಹೇಳ್ತಾರೆ, ಈ ರಾಮದೇವರ ಕಡೆಗಣ್ಣಿನ ನೋಟ, ಆ ಕಡೆಗಣ್ಣಿನ ನೋಟ ನಮ್ಮನ್ನು ಉದ್ಧಾರ ಮಾಡಲಿ. ನಮ್ಮ ಕಡೆ ಸ್ವಾಮಿ ಅನುಗ್ರಹ ದೃಷ್ಟಿಯಿಂದ ನೋಡಲಿ ಒಂದ್ಸಲ. ಎಂತಹ ಭಗವಂತನ ಕಡೆಗಣ್ಣಿನ ನೋಟ! ಇನ್ನು 3 ಸಾಲಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ ನೋಡ್ರಿ ಅವರು ವಾದೀಂದ್ರ ತೀರ್ಥರು. ಉನ್ಮೀಲನ್ ನೀಲ ನೀರೇರುಹ ನಿವಹ ಮಹಃ ಪುಷ್ಟಿಂ ಮುಷ್ಟಿಂ ಧಯಿಶ್ರೀ ಶ್ರೀಭೂ ದುರ್ಗಾ ದೃಗಂತ ಪ್ರಚಯ ಪರಿಚಯೋದಾರ ಕಿರ್ಮೀರ ಭಾವ. ಶೋಭಾಯಮಾನವಾದ ಅತ್ಯಂತ ಕಾಂತಿಯಿಂದ ಕೂಡಿದ ಭಗವಂತನ ನೋಟ ಅದು. ಸಾಮಾನ್ಯ ಅಲ್ಲ ಅದು. ಎಂಥ ಕಾಂತಿ ಭಗವಂತನ ಕಣ್ಣೆಂಥದು, ಕಣ್ಣಿನ ನೋಟ ಎಂಥದು. ಉನ್ಮೀಲನ್ ನೀಲ ನೀರೇರುಹ, ಚೆನ್ನಾಗಿ ಅರಳಿರ್ತಕ್ಕಂತಹ ಈ ಕನ್ನೈದಿಲೆ ಹೂವು ಅಂತ ಬರುತ್ತದು. ನೀರು ಕಮಲ ಅಂತ ಕರೀತಾರೆ ಅದಕ್ಕೆ. ಅದು ತುಂಬ ಕಾಂತಿಯಿಂದ ಕೂಡಿರ್ತಕ್ಕಂಥದ್ದು ಆ ಕನ್ನೈದಿಲೆ ಹೂವದು. ಚೆನ್ನಾಗಿ ಅರಳಿರ್ತಕ್ಕಂತಹ ಕನ್ನೈದಿಲೆ ಹೂವಿನ ಕಾಂತಿಯನ್ನು ಪಾನ ಮಾಡಿಬಿಡುತ್ತಂಥದ್ದು. ಅದರ ಮುಂದೆ ಈ ಕನ್ನೈದಿಲೆ ಹೂವಿನ ಕಾಂತಿ ಏನೇನೂ ಇಲ್ಲ. ಅದು ಮುಷ್ಟಿಂದ ಶ್ರೀಹಿ, ಅಷ್ಟು ಕಾಂತಿಯಿಂದ ಕೂಡಿರ್ತಕ್ಕಂತಹ ಭಗವಂತನ ಕಡೆಗಣ್ಣಿನ ನೋಟ ಅದು. ಅಷ್ಟೇ ಅಲ್ಲ, ಶ್ರೀಭೂ ದುರ್ಗಾ ದೃಗಂತ ಪ್ರಚಯ ಪರಿಚಯೋದಾರ ಕಿರ್ಮೀರ ಭಾವ. ಅನೇಕ ಚಿತ್ರ ವರ್ಣಗಳಿಂದ ಕೂಡಿದೆಯಂತೆ ಭಗವಂತನ ಕಣ್ಣಿನ ನೋಟ ಅದು. ಯಾಕೆ ಅಂದರೆ ಆ ರಮಾದೇವಿ 3 ರೂಪದಿಂದ ಭಗವಂತನನ್ನು ಎವೆಯಿಕ್ಕದೆ ನೋಡ್ತಾ ಇರ್ತಾಳಂತ್ರಿ ಅವಳು. ಶ್ರೀ ಭೂ ದುರ್ಗಾ ದೃಗಂತ ಪ್ರಚಯ ಪರಿಚಯೋದಾರ ಕಿರ್ಮೀರ. ಕಿಮ್ಮೀರ ಅಂದರೆ ಸಂಸ್ಕೃತದಲ್ಲಿ ಕಿರ್ಮೀರ ಅಂದರೆ ಮಿಶ್ರವರ್ಣ ಅಂತ ಅರ್ಥ. ನಾನಾ ವಿಧವಾಗಿರ್ತಕ್ಕಂತಹ ಬಣ್ಣಗಳ ಕಾಂತಿಯಿಂದ ವಿಚಿತ್ರ ಭಗವಂತನ ಆ ಕಣ್ಣಿನ ನೋಟ. ಆ ರಮಾದೇವಿ ಎವೆಯಿಕ್ಕದೆ ನೋಡ್ತಾ ಇರ್ತಾಳಂತೆ ಭಗವಂತನನ್ನು.
ಆ ರಮಾದೇವಿಯ ಕಣ್ಣುಗಳ ನೋಟ ಭಗವಂತನ ಮೇಲೆ ಬೀಳುತ್ತಾ ಇದೆಯಂತೆ. ಆ ಕಣ್ಣಿಗೆ ಈ ಕಣ್ಣಿಗೆ ಈ ಎರಡೂ ಕೂಡ ಇದು ನೇರ ಹೊಂದಾಣಿಕೆ ಆಗ್ತಾ ಇದೆಯಂತೆ. ಅಂದರೆ ರಮಾದೇವಿಯ ಕಣ್ಣಿನ ನೋಟ ಭಗವಂತನ ಕಣ್ಣಿನ ಮೇಲೆ ಬೀಳುತ್ತಾ ಇದೆಯಂತೆ. ಪ್ರಚಯ ಪರಿಚಯ ಅಂದರೆ ಸಹವಾಸ ಅಂತ ಅರ್ಥ. ಚೆನ್ನಾಗಿ ಆ ಲಕ್ಷ್ಮೀದೇವಿಯ ಕಡೆಗಣ್ಣಿನ ನೋಟದಿಂದ ಚೆನ್ನಾಗಿ ವಿಚಿತ್ರ ವರ್ಣೋಪೇತವಾಗಿರ್ತಕ್ಕಂತಹ ಸ್ವೈರ ಕ್ಷೀರೋದನೇರಿಯ ಚಶಿರುಚಿ ನಿಚಯ ಕರುವ ಗರ್ವಾಪನೋದಿ. ಲೋಕದಲ್ಲಿ ಚಂದ್ರನ ಕಾಂತಿ ಅತ್ಯಂತ ಶ್ರೇಷ್ಠ ಕಾಂತಿ, ನಾವು ನೋಡಬಹುದಾದ ಕಾಂತಿ. ಸೂರ್ಯನ ಕಾಂತಿ ಅಪರಿಮಿತ ಕಾಂತಿ ಆದರೂ ಕೂಡ ನಾವು ನೋಡೋಕ್ಕಾಗೋದಿಲ್ಲ. ಆದರೆ ಚಂದ್ರನ ಕಾಂತಿಯನ್ನು ನಾವು ನೋಡಬಹುದು. ಲೋಕದಲ್ಲಿ ಒಂದು ಕಾಂತಿಯುತವಾದ ಶೀತಲವಾದ ಒಂದು ಉದಾಹರಣೆ ಕೊಡ್ರಿ ಅಂದರೆ ಚಂದ್ರನನ್ನು ಉದಾಹರಣೆ ಕೊಡ್ತಾರೆ. ಆಚಾರ್ಯರೇ ಹೇಳಿಬಿಟ್ಟಿದ್ದಾರೆ, ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಭವತಾಪ ಅಪನೋದೀಡ್ಯಂ ಶ್ರೀಪತೇರ್ ಮುಖಪಂಕಜಂ. 1,000 ಚಂದ್ರನ ಕಾಂತಿಯನ್ನು ಕೆಳಗೆ ಮಾಡತಕ್ಕಂಥ ಕಾಂತಿಯಂತೆ ರಾಮದೇವರ ಕಾಂತಿ, ಭಗವಂತನ ಕಾಂತಿ. ಅಂತಹ ಕಾಂತಿಯಿಂದ ಕೂಡಿರತಕ್ಕಂತಹ ಇಷ್ಟು ಕನ್ನೈದೆಲೆ ಕಾಂತಿಯನ್ನು ನಿರಾಕರಣೆ ಮಾಡಿರ್ತಕ್ಕಂತಹ, ಯಾವಾಗಲೂ ರಮಾದೇವಿಯ ಕಣ್ಣಿನ ನೋಟದಿಂದ ಸಂಬಂಧ ಹೊಂದಿರತಕ್ಕಂತಹ, ಚಂದ್ರನ ಕಾಂತಿಯನ್ನೂ ಮೀರಿರತಕ್ಕಂತಹ ಅಥವಾ ಅಖರ್ವ ಗರ್ವ ಅಪನೋದಿ. ಆ ಚಂದ್ರನಿಗೇನು ನನ್ನ ಸಮಾನ ಯಾರು ಕಾಂತಿವಂತರಿಲ್ಲ ಅಂತ ಒಂದು ಗರ್ವ ಇತ್ತಲ್ಲ, ಅದನ್ನು ಅಪನೋದಿ ನಾಶ ಮಾಡಿಬಿಟ್ಟ ಭಗವಂತ. ನನ್ನ ಮುಖ ನೋಡು ಹೆಂಗಿದೆ. 1,000 ಚಂದ್ರನ ಕಾಂತಿ ನಮಗರ್ಥ ಆಗಲಿ ಅಂತ ಸಹಸ್ರ ಅಂತಿರೋದು, ಅಪರಿಮಿತ ಚಂದ್ರ ಕಾಂತಿ ಅದು. ವಾದಿರಾಜ ಸ್ವಾಮಿಗಳು ಕೃಷ್ಣಾವತಾರವನ್ನು ವರ್ಣನೆ ಮಾಡೋ ಕಾಲಕ್ಕೆ ರುಕ್ಮಿಣೀಶ ವಿಜಯದಲ್ಲಿ ಮಾತಾಡ್ತಾರವರು. ಚಂದ್ರೋದಯ ಕಾಲದಲ್ಲಿ ಭಗವಂತ ಅವತಾರ ಮಾಡಿದ್ದು. ಇನ್ನೇನು ಮುಂದೆ ಇನ್ನೊಂದು 15 ದಿವಸಕ್ಕೆ ಗೋಕುಲಾಷ್ಟಮಿ ಬರುತ್ತಲ್ವ. ಭಗವಂತ ಅವತಾರ ಮಾಡಿದ್ದು ಯಾವಾಗ? ಮಧ್ಯರಾತ್ರಿ ಅವತಾರ ಮಾಡಿದ, ಚಂದ್ರೋದಯ ಕಾಲಕ್ಕೆ ಅವತಾರ ಮಾಡಿದ. ಆವಾಗ ಎದ್ದು ಅರ್ಘ್ಯ ಕೊಡಿ ಅಂತ ಹೇಳ್ತಾರೆ. ಚಂದ್ರ ಯಾಕೆ ಉದಯಿಸ್ದ ಅಂತ ಹೇಳಿದ್ರೆ ವಾದಿರಾಜರು ಹೇಳ್ತಾರೆ, ಇದುವರೆ ತನಕ ತಾನೇ ತುಂಬ ಸುಂದರ ಅಂತ ಅನ್ಕೊಂಬಿಟ್ಟಿದ್ನಂತೆ ಚಂದ್ರ. ನನ್ನಷ್ಟು ಕಾಂತಿ ಯಾರೂ ಇಲ್ಲ, ನಾನೇ ತುಂಬ ಕಾಂತಿಯಿಂದ ಕೂಡಿದವನು ಅಂತ ಚಂದ್ರನಿಗೆ ಸ್ವಲ್ಪ ಅಹಂ ಇತ್ತಂತೆ. ಆಗ ಭಗವಂತ ಹೇಳಿದಂತೆ, ಲೋ ಚಂದ್ರ, ನೀನು ಯಾವುದು? ನನ್ನ ಕಾಂತಿಯ ಮುಂದೆ ನಿನ್ನ ಕಾಂತಿ ಯಾವುದು? ನೋಡು ನನ್ನ ಕಾಂತಿಯನ್ನು ಅಂತ ಹೇಳಿ ಕೃಷ್ಣ ಅವತಾರ ಮಾಡಿದಾಗ ಚಂದ್ರ ನೋಡಕ್ಕೆ ಬಂದಂತೆ ಕೃಷ್ಣನ್ನ. ಚಂದ್ರೋದಯ ಆಯಿತು ಅಂದರೆ ಚಂದ್ರಂಗೂ ಆಸೆ ಆಯ್ತಂತೆ, ನನ್ನ ಕಾಂತಿಯನ್ನು ಮೀರಿರುವ ಕಾಂತಿಯಿಂದ ಕೂಡಿದ ಕೂಸು ಹುಟ್ಟಿದೆ ಎಂದಾಗ ನಾನೂ ನೋಡಬೇಕು ಅಂಥೇಳಿ ಚಂದ್ರನೂ ಕೃಷ್ಣನನ್ನು ನೋಡೋಕ್ಕೆ ಉದಯ ಆಯಿತು ಅಂತ ವಾದಿರಾಜರು ಹೇಳುತ್ತಾರೆ. ಯದ್ಯಪಿ ಚಂದ್ರನಲ್ಲಿರುವ ಕಾಂತಿ ಸ್ವಂತ ಚಂದ್ರನದ್ದಲ್ಲ, ಅದು ಭಗವಂತನದೇ. ಅದು ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ ಅಂತ ಭಗವಂತ ಹೇಳ್ತಾನೆ. ಚಂದ್ರಗತ ಕಾಂತಿ ಅದು ಭಗವಂತನ ಸನ್ನಿಧಾನ ಇರೋದರಿಂದ, ಭಗವಂತ ಇರೋದರಿಂದಲೇ ಇರೋದವನು. ಆದರೂ ಕೂಡ ಎಷ್ಟು ಸುಂದರವಾಗಿ ವರ್ಣನೆ ಮಾಡುತ್ತಾರೆ ವಾದಿರಾಜ ಸ್ವಾಮಿಗಳು. ಅದನ್ನು ಹೇಳ್ತಾರೆ, ರಾಮದೇವರು ಬೇರೆ ಅಲ್ಲ, ಕೃಷ್ಣದೇವರು ಬೇರೆ ಅಲ್ಲ. ಆದ್ದರಿಂದ ರಾಮನೇ ಕೃಷ್ಣ. ಆದ್ದರಿಂದ ಸಪತಿ ಬುಧಜನ ತ್ರಾಣದಕ್ಷ ಕಟಾಕ್ಷ. ಆ ಭಗವಂತನ ಅದು ಶ್ರೀನಿವಾಸ ದೇವರದು, ಕೃಷ್ಣ ಯಾರೂ ಅಲ್ಲ ರೀ, ಅವನೇ ಸ್ವಾಮಿನೇ. ಅದು ಕೃಷ್ಣನ ಕಲ್ಯಾಣ ರೂಪ, ಅದು ಶ್ರೀನಿವಾಸ ದೇವರ ರೂಪ. ಅದಕ್ಕೆ ಶ್ರೀನಿವಾಸ ಕಲ್ಯಾಣದಲ್ಲಿ ಎಲ್ಲ ಕೃಷ್ಣ ತನ್ನ ಅಡ್ರೆಸ್ಸೇ ಹೇಳ್ಕೋತಾನೆ. ಶ್ರೀನಿವಾಸ ದೇವರನ್ನು ಪದ್ಮಾವತಿ ಕೇಳಿದಾಗ ನಿನ್ನ ತಂದೆ ಯಾರು, ತಾಯಿ ಯಾರು ಅಂತ ಕೇಳಿದಾಗ ವಸುದೇವ ನಮ್ಮಪ್ಪ, ದೇವಕಿ ನಮ್ಮ ತಾಯಿ, ಬಲರಾಮ ನಮ್ಮ ಅಣ್ಣ, ಸುಭದ್ರೆ ನನ್ನ ತಂಗಿ, ಎಲ್ಲ ಒಂದೇ ಅಡ್ರೆಸ್ ಹೇಳ್ತಾನೆ. ಶ್ರೀನಿವಾಸ ದೇವ್ರಿಗೊಂದು ಬೇರೆ ಪ್ರತ್ಯೇಕ ಅಡ್ರೆಸ್ ಇಲ್ಲ, ಕೃಷ್ಣನ ಅಡ್ರೆಸ್ಸೇ ಶ್ರೀನಿವಾಸ ದೇವರ ಅಡ್ರೆಸ್ಸು. ಅದೇ ಕೋಟಿ ಚಂದ್ರ ಕಾಂತಿಯಿಂದ ಕೂಡಿರ್ತಕ್ಕಂತಹ ನಮ್ಮ ಸ್ವಾಮಿಯವರು. ಇದನ್ನು ನಾವು ಗಮನಿಸಿದಾಗ ಭಗವಂತನ ಅಪರಿಮಿತವಾಗಿರ್ತಕ್ಕಂತಹ ಕಾಂತಿ, ಅವನ ಕಡೆಗಣ್ಣಿನ ನೋಟ, ಸಪತಿ ಬುಧ ಜನ ತ್ರಾಣ ದಕ್ಷ ಕಟಾಕ್ಷ. ಆ ಬುಧ ಜನರೇನಿದ್ದಾರೆ ಜ್ಞಾನಿಗಳು, ಅವರನ್ನು ರಕ್ಷಣೆ ಮಾಡ್ತಾರಂತೆ. ಇದನ್ನೇ ಭಗವಂತ ಹೇಳಿರೋದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದನ್ನೇ ವಾದೀಂದ್ರ ತೀರ್ಥರು ಹೇಳ್ತಾರೆ. ಅದಕ್ಕೆ ಬುಧ ಜನ ಅಂತ ಹಾಕಿರೋದಲ್ಲಿ
ಬುಧ ಅಂದರೆ ಸಂಸ್ಕೃತದಲ್ಲಿ ಜ್ಞಾನಿಗಳು ಅಂತ ಅರ್ಥ. ಬುಧಜನ ತ್ರಾಣ ದಕ್ಷ ಕಟಾಕ್ಷ. ನಾ ಮೊದಲೇ ಹೇಳಿದೆ, ಭಗವಂತನಿಗೆ ಜ್ಞಾನಿಗಳನ್ನು ಕಂಡ್ರೆ ಬಹಳ ಪ್ರೀತಿ ಅಂತ್ರಿ. ಜ್ಞಾನಿ ಪ್ರಿಯತಮೋ ತೋಮೆ ಜ್ಞಾನೇನಾಸೌ ಬಿಭರ್ತಿಮಾಂ ಅಂತಾನೆ ಭಗವಂತ. 4 ಥರ ಜನ ಭಗವಂತನ ನೋಡಕ್ಕೆ ಬರ್ತಾರಂತ್ರಿ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಸ್ವಯಂ ಕೃಷ್ಣ ಹೇಳ್ತಾನೆ, ಅರ್ಜುನ 4 ಥರ ಜನ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ನನ್ನ ನೋಡಕ್ಕೆ. ನಂಬರ್ 1 ದುಃಖದಿಂದ ಕೂಡಿದವರು. ಫಸ್ಟ್ ಹೇಳ್ಬಿಟ್ಟ ಭಗವಂತ. ತುಂಬ ದುಃಖ, ಯಾವುದೋ ದುಃಖ, ಸಂಸಾರದ ದುಃಖ, ಕಾಯಿಲೆ ಅಥವಾ ದುಡ್ಡಿಲ್ಲ ಅಥವಾ ಏನೋ ತೊಂದರೆ, ಒಟ್ಟಿನಲ್ಲಿ ದುಃಖ ಪರಿಹಾರ ಮಾಡುವಂತ ನನ್ನ ಹತ್ರ ಬರ್ತಾರಲ್ಲ, ಇವರು ನಂಬರ್ 1. ಇವರ ಸಂಖ್ಯೆ ಜಾಸ್ತಿ. 90 ಭಾಗ ಇವರೇ ಇರ್ತಾರೆ, 75 ಭಾಗ ಇವರೇ ಇರ್ತಾರೆ. ದೇವಸ್ಥಾನಕ್ಕೆ ಬರೋದು ಅಂದರೆ ದುಃಖ ಪರಿಹಾರ ಆಗಲಿ ಅಂತಲೇ ಬರೋದು. ಜಿಜ್ಞಾಸು ಇನ್ನೊಂದು ಗುಂಪಿನವ್ರು ಬರ್ತಾರೆ ಎಂದ ಭಗವಂತ. ಜಿಜ್ಞಾಸು ಅಂದರೆ ಅವರು ನನ್ನನ್ನು ತಿಳ್ಕೋಬೇಕು ಅಂತ ಬರ್ತಾರೆ. ಜಿಜ್ಞಾಸೆ ಅಂದರೆ ವಿಚಾರ ಮಾಡಕ್ಕೆ ಬರ್ತಾನೆ. ಹೆಂಗಿದ್ದಾನೆ ಇವನು, ಯಾವ ಥರ ಇದ್ದಾನೆ, ಏನು ಇವನು ಪರಮಾತ್ಮ, ಇವನು ಹೆಂಗಿದ್ದಾನೆ ನೋಡೋಣ ಅಂತ ಹೇಳಿ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಬರ್ತಾರೆ ಇವರು. ಇವರಿಗೆಲ್ಲ ಜಿಜ್ಞಾಸುಗಳು ಅಂತ ಕರೀತಾರೆ. ವಿಚಾರ ಮಾಡೋಕ್ಕೋಸ್ಕರ ಬರ್ತಾರಂತೆ ಇವರು. ಇನ್ನು ಗುಂಪಿನವರು ಒಂದು ಬರ್ತಾರಂತೆ ಅರ್ಥಾರ್ಥಿ. ಇವ್ರಿಗೆ ದುಡ್ಡು ಬೇಕಾಗಿದೆಯಂತೆ, ಇವ್ರಿಗೆ ಸಂಪತ್ತು ಬೇಕು ಅಂತ ಭಗವಂತನ ಹತ್ರ ಬರ್ತಾರಂತೆ. ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು ಅಂತ ಕೈ ಮುಗಿಯೋರು ಇವರು 3ನೇ ಗುಂಪಿನವರು. ಇವರು 4ನೇ ಗುಂಪಿನವರು ಜ್ಞಾನೀಚ ಭರತರ್ಷಭ. ನನ್ನನ್ನು ತಿಳ್ಕೊಂಡು ಎಲ್ಲ ವಸ್ತುಗಳಿಗಿಂತ ನಾನು ಶ್ರೇಷ್ಠ ಅಂತ ತಿಳ್ಕೊಂಡು ಬೇರೆ ಎಲ್ಲ ವಸ್ತುಗಳನ್ನು ಪರಿತ್ಯಾಗ ಮಾಡಿ ನೀನೇ ಗತಿ, ನೀನೇ ನನಗೆ ತುಂಬ ಅತ್ಯಂತ ಪ್ರಿಯ ಅಂತ ಹೇಳಿ ನನ್ನ ಜ್ಞಾನದಿಂದ ಬರ್ತಾರೆ. ಇವರು 4ನೇವರು. ಈ 4 ಜನದಲ್ಲಿ ನನಗೆ ಜ್ಞಾನಿಗಳನ್ನು ಕಂಡ್ರೆ ಬಹಳ ಪ್ರೀತಿ ಅಂತ ಕೃಷ್ಣ ಹೇಳ್ತಾನೆ. ಜ್ಞಾನಿ ಪ್ರಿಯತಮೋ ತೋಮೆ ಜ್ಞಾನೇನಾಸೌ ಬಿಭರ್ತಿಮಾಂ. ಅದಕ್ಕೆ ನೋಡ್ರಿ, ಎಲ್ಲ ಜ್ಞಾನಿಗಳನ್ನು ಭಗವಂತ ರಕ್ಷಣೆ ಮಾಡಿಬಿಟ್ಟಿಯಾನೆ. ಅವನು ಜ್ಞಾನಿಯಾಗಿರ್ಬೇಕು. ಮೊದಲು ಬಂದುಬಿಡ್ತಾನೆ ಭಗವಂತ ಜ್ಞಾನಿಗಳ ರಕ್ಷಣೆಯಲ್ಲಿ. ಮತ್ತು ಪುನಃ ಅದನ್ನೇ ಅವನು ಹೇಳಿರೋದು, ಅನನ್ಯಾಶ್ಚಿಂತಯಂತೋ ಮಾಂ. ಅನನ್ಯ ಚಿಂತನ ಅಂದರೆ ಜ್ಞಾನಿ ಮಾಡೋದೇ ಅದು, ನಾವು ಮಾಡೋಕ್ಕಾಗಲ್ಲ. ಪರ್ಯುಪಾಸತೆ ರಾಯರೇ ಬರೆದಿದ್ದಾರೆ ಗೀತಾವಿವೃತ್ತಿಯಲ್ಲಿ. ಅನನ್ಯ ಅಂದ್ರೇನು, ಪರಿ ಅಂದ್ರೇನು, ಅಭಿಯುಕ್ತ ನಾಮ ಅಂದ್ರೆ ಏನು ಅಂತ ಅವರೇ ಬರೆದಿದ್ದಾರೆ. ಇದೆಲ್ಲ ಜ್ಞಾನಿಗಳ ವಿಷಯನೇ. ಅನನ್ಯ ಚಿಂತನೆ ಅಂದ್ರೇನು, ಅಭಿಯುಕ್ತರು ಅಂದ್ರೇನು, ಪರಿ ಉಪಾಸತೆ. ಬರೀ ಉಪಾಸತೆ ಅಲ್ಲ, ಪರಿ ಉಪಾಸತೆ. ಅಪರಿ ಅಂದ್ರೇನು, ಇದನ್ನು ರಾಯರು ಗೀತಾವಿವೃತ್ತಿಯಲ್ಲಿ ಬಹಳ ಸುಂದರವಾಗಿ ಬರೀತಾರೆ. ಇವರೇ ಜ್ಞಾನಿಗಳು ಮಾಡೋದು. ಅಂದರೆ ಅರ್ಥಾತ್ ಆ ಶ್ಲೋಕಕ್ಕೆ ಜ್ಞಾನಿಗಳನ್ನು ನಾನು ರಕ್ಷಣೆ ಮಾಡ್ತೀನಿ, ಯೋಚನೆ ಮಾಡಬೇಡ್ರಿ. ಪ್ರಹ್ಲಾದರಾಜರನ್ನು ನರಸಿಂಹದೇವರು ಎಷ್ಟು ರಕ್ಷಣೆ ಮಾಡಿದ್ರು ನೋಡ್ರಿ. ಇದನ್ನು ನಾವು ಗಮನಿಸಿದಾಗ ವಾದೀಂದ್ರ ತೀರ್ಥರು ಹೇಳ್ತಾರೆ, ಸಪದಿ ಬುಧಜನ ತ್ರಾಣ ದಕ್ಷ ಕಟಾಕ್ಷ. ಅದು ಸಮರ್ಥವಾದ ಭಗವಂತನ ಕಡೆಗಣ್ಣಿನ ನೋಟ. ಅವನು ಇನ್ನೇನು ಮಾಡೋದು ಬೇಡ್ರಿ, ಸುಮ್ಮನೆ ಒಂದ್ಸಲ ನೋಡಿಬಿಡ್ರಿ. ಇವ ಉದ್ಧಾರ ಆಗಲಿ ಅನ್ನತಕ್ಕಂತಹ ಇಚ್ಛೆಯಿಂದ ಭಗವಂತ ಒಂದ್ಸಲ ನೋಡಿಬಿಟ್ರೆ ಸಾಕು ನಮ್ಮನ್ನು. ಆವಾಗ ನಮ್ಮ ಸಂಸಾರ ಎಲ್ಲ ಈ ಚಕ್ರ ಕಳ್ಕೊಂಡು ಲಿಂಗದೇಹ ಭಂಗ ಆಗಿ ನಾವು ಉದ್ಧಾರ ಆಗ್ತೀವಿ. ಅದನ್ನು ಅಂತಹ ರಾಮದೇವರು ಕಡೆಗಣ್ಣಿನ ನೋಟದಿಂದ ನನ್ನನ್ನು ನೋಡಲಿ ಅಂತ ಹೇಳಿ ವಾದೀಂದ್ರ ತೀರ್ಥರು ಮಂಗಳಾಚರಣೆಯಲ್ಲಿ ರಾಮದೇವರನ್ನು ವರ್ಣನೆ ಮಾಡಿದ ಮೇಲೆ, ತಾರತಮ್ಯದಲ್ಲಿ ಭಗವಂತ ಆದ ಮೇಲೆ ಬರತಕ್ಕಂತಹ ದೇವತಾ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯ ರೂಪ ದುರ್ಗಾ ರೂಪ. ಆ ದುರ್ಗಾ ರೂಪವನ್ನು ಸ್ತೋತ್ರ ಮಾಡ್ತಾರೆ. ಇದು ಅಪರೂಪದವಾದ ಸ್ತುತಿ. ಇದು ಸಾಮಾನ್ಯವಾಗಿ ದುರ್ಗಾದೇವಿಯ ಸ್ತೋತ್ರ ಜಾಸ್ತಿ ಸಿಗೋದಿಲ್ಲ ನಮಗೆ. ರಮಾದೇವಿಗೆ 3 ರೂಪಗಳು, ಶ್ರೀ ಭೂ ದುರ್ಗಾ ಅಂತ. ಸತ್ವಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ರೂಪ ಶ್ರೀರೂಪ, ರಜೋಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ರೂಪ ಭೂರೂಪ, ತಮೋಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರೂಪ ದುರ್ಗಾ ರೂಪ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ. ಶ್ರೀಭೂ ದುರ್ಗಾತ್ಮಿಕ ರಾಯರೇ ಬರೀತಾರೆ, ಆಚಾರ್ಯರು ಬರೆದಿದ್ದಾರೆ. ಈ ದುರ್ಗಾ ರೂಪದಿಂದ ರಕ್ಷಣೆ ಮಾಡ್ತಾಳಂತೆ ಅವಳು. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಗೋಸ್ಕರ ತಗೊಂಡಿರೋ ರೂಪ ಅದು ದುರ್ಗಾ ರೂಪ. ಭಯಂಕರ ರೂಪ ರೀ ಅದು. ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ
ಈ ಕುಂಜಾರುಗಿರಿ ಇದೆಯಲ್ಲ, ದುರ್ಗಾ ಬೆಟ್ಟ, ಆ ದುರ್ಗಾ ಬೆಟ್ಟದಲ್ಲಿರ್ತಕ್ಕಂಥ ದುರ್ಗಾದೇವಿಯನ್ನು ಸ್ತೋತ್ರ ಮಾಡ್ಯಾರೆ ಒಂದು ಶ್ಲೋಕದಲ್ಲಿ. ಇವಳಿಗೆ ಯಾಕೆ ದುರ್ಗಾ ಅಂತ ಕರೀತಾರೆ, ಇವಳಿಗೆ ಯಾಕೆ ದುರ್ಗೆ ಅಂತ ಕರೀತಾರೆ, ಅಥವಾ ದುರ್ಗಾ ಅಂತ ಸಂಸ್ಕೃತದಲ್ಲಿ, ದುರ್ಗೆ ಅಂತ ಕನ್ನಡದಲ್ಲಿ ಯಾಕೆ ಹಂಗೆ ಕರೀತಾರೆ ಅಂದರೆ ವಾದಿರಾಜರು ಕಾರಣ ಕೊಡ್ತಾರೆ. ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪತ್ವಾಚ್ಛ ದುರ್ಜನೈ ಸತಾಂ ಅಭಯಭೂಮಿತ್ವಾತ್ ದುರ್ಗಾತ್ವಂ ಹೃದ್ಗುಹಾಶ್ರಯಾತ್ ಅಂತ ಇಷ್ಟು ಕಾರಣ ಕೊಡ್ತಾರಂತೆ ನೋಡ್ರಿ. ಯಾಕೆ ನಿಂಗೆ ದುರ್ಗಾ ಅಂತ ಕರೀತಾರೆ ಗೊತ್ತೇನಮ್ಮ ಲಕ್ಷ್ಮಿ? ನಾ ಹೇಳ್ತೀನಿ ಕೇಳು ಅಂತಾರೆ ವಾದಿರಾಜರು. ದುರ್ಜ್ಞೇಯತ್ವಾತ್, ನಿನ್ನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಯಾರೂ ನಿನ್ನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪತಿಯಾಗಿರ್ತಕ್ಕಂಥ ಭಗವಂತ ಒಬ್ಬನ್ನು ಬಿಟ್ಟು ನಿನಗಿಂತ ಕೆಳಗಡೆ ಇರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳೇ ನಿನ್ನನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜ್ಞೇಯ ಅಂದರೆ ತಿಳಿಯೋದು, ದುರ್ಜ್ಞೇಯ ತಿಳಿಯಲಾಗದವಳು, ಪೂರ್ತಿ ತಿಳಿಯಲಾಗದವಳಾದ್ದರಿಂದ ನೀನು ದುರ್ಗ. ಯಾವುದನ್ನು ದುರ್ಗಾ ಅಂತ ಕರೀತಾರೆ ಅಂದರೆ ಈ ಎಲ್ಲೆಲ್ಲಿ ಕೋಟೆ ಇರುತ್ತೋ ನೋಡ್ರಿ ಅದಕ್ಕೆಲ್ಲ ದುರ್ಗಾ ಅಂತ ಕರೀತಾರೆ. ದೇವರಾಯನ ದುರ್ಗ, ಚಿತ್ರದುರ್ಗ, ರಾಯದುರ್ಗ, ಸಾವನದುರ್ಗ. ಈ ದುರ್ಗಾ ಅನ್ನೋ ಶಬ್ದ ಎಲ್ಲೆಲ್ಲಿ ಬಂದಿದೆಯೋ ಇಲ್ಲೆಲ್ಲ ಕೋಟೆಗಳಿದೆ, ನಾವು ಗಮನಿಸಬೇಕು. ಕೋಟೆಗಳು ಇರ್ತಕ್ಕಂಥ ಜಾಗಕ್ಕೆ ದುರ್ಗಾ ಅಂತ ಬಂದ್ಬಿಟ್ಟಿರುತ್ತೆ ಆ ಊರ ಹೆಸರು. ಆ ಕೋಟೆಯ ಆಳ ಅಥವಾ ಎತ್ತರ, ಕಂದುಕ ಅದೆಲ್ಲ ಯಾರಿಗೂ ಗೊತ್ತಾಗೋದಿಲ್ಲ. ದುರ್ಜ್ಞೇಯತ್ವಾತ್ ದುಃಖದತ್ವಾತ್, ದುಷ್ಟ ಜನರಿಗೆ ತುಂಬ ದುಃಖ ಕೊಡ್ತಾಳಂತೆ, ಆದ್ದರಿಂದ ಅವಳಿಗೆ ದುರ್ಗಾ ಅಂತ ಹೆಸರು. ದುಷ್ಪ್ರಾಪತ್ವಾಚ್ಛ ದುರ್ಜನೈ, ದುರ್ಜನರುಗಳಿಂದ ಹೊಂದಕ್ಕಾಗೋದಿಲ್ವಂತೆ ಅವಳು. ಏನು ಮಾಡಿದ್ರು ದುರ್ಜನರು ದುರ್ಗಾದೇವಿಯ ಬಳಿ ಹೋಗೋಕ್ಕಾಗೋದಿಲ್ಲ. ಸತಾಂ ಅಭಯಭೂಮಿತ್ವಾತ್, ಸಜ್ಜನರಿಗೆ ಆಶ್ರಯ ಕೊಡ್ತಾಳಂತೆ ಅವಳು. ಸಕಲ ಜೀವರಾಶಿಗಳ ಹೃದಯ ಗುಹೆಯಲ್ಲಿ ಇರ್ತಾಳೆ ಭಗವಂತನ ಜೊತೆಯಲ್ಲಿ. ಇಷ್ಟು ಕಾರಣದಿಂದ ನೀನು ದುರ್ಗಾ. ತಿಳಿಯಲಾಗದವಳಾದ್ದರಿಂದ ದುರ್ಗಾ. ದುಷ್ಟರಿಂದ ಹೊಂದಲ್ಲ, ಆದರೆ ಹೊಂದಕ್ಕಾಗದೇ ಇರೋದ್ರಿಂದ ದುರ್ಗಾ. ಸಜ್ಜನರಿಗೆ ಅನುಗ್ರಹ ಮಾಡೋದ್ರಿಂದ ದುರ್ಗಾ, ದುರ್ಜನರಿಗೆ ದುಃಖ ಕೊಡೋದ್ರಿಂದ ದುರ್ಗಾ, ಸಕಲ ಜೀವರಾಶಿಗಳ ಹೃದಯ ಗುಹೆಯಲ್ಲಿ ಇರೋದ್ರಿಂದ ದುರ್ಗಾ. ಕೋಟೆನೂ ಇಷ್ಟು ಮಾಡುತ್ತೆ ನೋಡ್ರಿ. ಕೋಟೆ ಒಳಗಡೆ ಏನು ನಡೀತಾ ಇದೆ ಅಂತ ಗೊತ್ತಾಗೋದಿಲ್ಲ. ಸುತ್ತಲೂ ಕೋಟೆ ಕಟ್ಟಿಬಿಟ್ರೆ ಕೋಟೆ ಒಳಗಡೆ ಏನು ನಡೀತಾ ಇದೆ ಅಂತ ಶತ್ರುಗಳಿಗೆ ಗೊತ್ತಾಗೋದಿಲ್ಲ. ಕೋಟೆ ಒಳಗಡೆ ಇರೋರಿಗೆ ಈ ಕೋಟೆಯಿಂದ ರಕ್ಷಣೆ ಸಿಗತ್ತೆ ಶತ್ರುಗಳಿಂದ. ಕೋಟೆಯನ್ನು ಭೇದಿಸಕ್ಕಾಗೋದಿಲ್ಲ ಅಂತ ಶತ್ರುಗಳಿಗೆ ದುಃಖ ಬರುತ್ತೆ. ಅಲ್ಲಿ ಒಳಗಡೆ ಇರ್ತಕ್ಕಂತಹ ಸಜ್ಜನರಿಗೆ ರಕ್ಷಣೆ ಕೊಡ್ತಾ ಇದ್ದಾಳೆ. ಈ ಎಲ್ಲ ಕಾರಣದಿಂದ ಇದನ್ನು ದುರ್ಗಾ ಅಂತ ಹೆಂಗೆ ಕರೀತಾರೋ, ಈ ಎಲ್ಲ ಕಾರಣದಿಂದ ನಿನಗೆ ದುರ್ಗಾ ಅಂತ ಕರೀತಾರೆ ಅಂತ ವಾದರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಆ ದುರ್ಗಾದೇವಿಯನ್ನು, ಅಂದರೆ ಪಾಜಕ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ದುರ್ಗಾ ಬೆಟ್ಟದಲ್ಲಿ ವಿದ್ಯಮಾನಳಾದ ದುರ್ಗಾದೇವಿಯನ್ನು ಸ್ತೋತ್ರ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ. ವಾದೀಂದ್ರ ತೀರ್ಥರು ಒಂದು ಸುಂದರವಾದ ಶ್ಲೋಕ ಬರೀತಾರೆ. ಮಾತಸ್ತ್ವಾಮುಪಕಲ್ಪಿತಾ ಕಿಲ ಜಗತ್ಸರ್ಗೇ ಅಜಬರ್ಗೇಡಿತೆ ಚೇತೋನ ಪ್ರಜಹಾತು ಜಾತು ಚಿದಿಹ ಸ್ವರ್ಗೇ ಪವರ್ಗೇ ಪಿನಃ ಲಾವಣ್ಯಾದರೀಕೃತ ಅಮರವಧೂರ್ವರ್ಗೇ ನಿಸರ್ಗೇ ಹಿತಂ ಕಾರುಣ್ಯಂ ಕುರು ಮಾ ಕೃತ ಮಯಿ ಪುನಃ ದುರ್ಗೇ ವಿಸರ್ಗೇ ಮತಿಂ. ಅವಳು ಮಾತ, ಇಡೀ ಜಗತ್ತಿಗೆ ತಾಯಿ ನೋಡ್ರಿ ಅವಳು. ಇಡೀ ಜಗತ್ತಿಗೆ ತಾಯಿ ಅವಳು. ಯಾಕೆ ಅಂದರೆ ತಾಯಿ ಹೆಂಗೆ ಮಕ್ಕಳನ್ನು ಹಡಿತಾಳೋ ಲಕ್ಷ್ಮೀದೇವಿಗೂ ಆ ಸಾಮರ್ಥ್ಯ ಇದೆ ರೀ. ಉಪಕಲ್ಪಿತ ಅಖಿಲ ಜಗತ್ಸರ್ಗೇ, ಸ್ವಂತ ಸಾಮರ್ಥ್ಯ ಇಲ್ಲದೆ ಇದ್ದರೂ ಭಗವಂತನ ಅನುಗ್ರಹದಿಂದ ಬಂದ ಸಾಮರ್ಥ್ಯ ಇದೆ. ಲಕ್ಷ್ಮೀದೇವಿಗೂ ಕೂಡ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡುವ ಸಾಮರ್ಥ್ಯ ಉಂಟು. ಅದನ್ನೇ ಶ್ರೀಮದ್ ಆಚಾರ್ಯರು ಬರೆದಿರೋದು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂದ ಮೋಕ್ಷ ಯಸ್ಯ ಅಪಾಂಗಲವ ಮಾತ್ರತ. ಸಾಮಾನ್ಯ ಅಂತಲ್ಲ, ಅವಳಿಗೆ ಒಳ್ಳೆ ಜ್ಞಾನ ಕೊಡ್ತಾಳೆ, ಅಜ್ಞಾನ ಕೊಡ್ತಾಳೆ, ಬಂಧ ಮೋಕ್ಷ ಸೃಷ್ಟಿ ಸ್ಥಿತಿ ಲಯ
ಎಲ್ಲ ಮಾಡ್ತಾಳ್ರಿ ಅವಳು ಲಕ್ಷ್ಮೀದೇವಿ. ಆದರೆ ಭಗವಂತನ ಅನುಗ್ರಹದಿಂದ ಮಾಡ್ತಾಳೆ, ಭಗವಂತ ಕೊಟ್ಟ ಸಾಮರ್ಥ್ಯದಿಂದ ಮಾಡ್ತಾಳೆ. ಸ್ವಂತ ಸಾಮರ್ಥ್ಯ ಇಲ್ಲ. ಇಷ್ಟೇ ಭಗವಂತನಿಗೂ ಲಕ್ಷ್ಮೀದೇವಿಗೂ ವ್ಯತ್ಯಾಸ. ಭಗವಂತ ಸ್ವಂತ ಸಾಮರ್ಥ್ಯದಿಂದ ಮಾಡ್ತಾನೆ, ಭಗವಂತ ಕೊಟ್ಟ ಸಾಮರ್ಥ್ಯದಿಂದ ಲಕ್ಷ್ಮೀದೇವಿ ಮಾಡ್ತಾಳೆ. ಉಪಕಲ್ಪಿತ ಅಖಿಲ ಜಗತ್ ಸರ್ಗೆ, ಬ್ರಹ್ಮದೇವರಿಂದ ಒಳಗೊಂಡು ಎಲ್ಲರನ್ನ ಸೃಷ್ಟಿ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ತಾಯಿ ನಿನಗೆ. ಅದಕ್ಕೆ ನೀನು ಜಗತ್ತಿಗೆ ತಾಯಿ. ಬ್ರಹ್ಮದೇವರನ್ನ ಉತ್ಪನ್ನ ಮಾಡಿದವಳು ಒಂದು ರೂಪದಿಂದ ಲಕ್ಷ್ಮೀದೇವಿ. ಅಜಬರ್ಗೇಡಿತೆ, ಅಜ ಅಂದರೆ ಬ್ರಹ್ಮದೇವರು, ಬರ್ಗ ಅಂದರೆ ರುದ್ರದೇವರು. ಅಜಬರ್ಗ ಈಡಿತೆ, ಇವರಿಬ್ಬರಿಂದ ಸ್ತುತಿಸಲ್ಪಟ್ಟಂಥವಳು. ಬ್ರಹ್ಮದೇವರು ಕೂಡ ಸ್ತೋತ್ರ ಮಾಡ್ತಾರ್ರಿ. ಇವತ್ತು ಬ್ರಹ್ಮದೇವರಿಗೆ ಚತುರ್ಮುಖ ಪದವಿ, ಸತ್ಯಲೋಕಾಧಿಪತ್ಯ ಬಂದಿರೋದು ರಮಾದೇವಿಯ ಕೃಪಾ ಕಟಾಕ್ಷದಿಂದ. ಅಜಬರ್ಗೇಡಿತೆ ಲಾವಣ್ಯ ಅದರೀಕೃತ ಅಮರವಧು. ಎಷ್ಟು ಸೌಂದರ್ಯ ಲಕ್ಷ್ಮೀದೇವಿದು ಅಂದರೆ, ದುಷ್ಟರಿಗೆ ತುಂಬ ಭಯಾನಕ ರೂಪ ತೋರಿಸ್ತಾಳೆ ಅವಳು. ಕಾಳಿ ಅಂತ ಅವಳಿಗೊಂದು ರೂಪ, ಅದು ದುರ್ಜನರಿಗೆ ತೋರಿಸೋ ರೂಪ, ಅದು ಬಹಳ ಭಯಂಕರ ರೂಪ ಅದು. ಆದರೆ ಹರಿಭಕ್ತರಿಗೆ ಸುಂದರ ರೂಪ ತೋರಿಸ್ತಾಳೆ ಅವಳು ದುರ್ಗಾದೇವಿ. ಭಾಗವತದಲ್ಲಿದೆ ಅದು. ಎಂತಹ ಸೌಂದರ್ಯ ಅವಳು! ಲಾವಣ್ಯ ಅದರೀಕೃತ ಅಮರವಧು. ದೇವತಾ ಸ್ತ್ರೀಯರುಗಳೇನಿದ್ದಾರೆ ಅವರಿಗಿಂತ ಅವರ ಸೌಂದರ್ಯವನ್ನು ಅದರೀಕೃತ, ಕಡಿಮೆ ಮಾಡಲ್ಪಟ್ಟವಳವಳು. ಯದ್ಯಪಿ ಹೆಣ್ಣು ಮಕ್ಕಳಿಗೆಲ್ಲ ಸೌಂದರ್ಯ ಬರಬೇಕಾದ್ರೆ ಲಕ್ಷ್ಮೀದೇವಿಯ ಸನ್ನಿಧಾನ ಇರಬೇಕು ಅವರಲ್ಲಿ. ಲಕ್ಷ್ಮೀದೇವಿಯ ಸನ್ನಿಧಾನ ಇದ್ದರೆ ನೋಡ್ರಿ ಅಪೂರ್ವವಾದ ಸೌಂದರ್ಯ ಇರುತ್ತೆ ಹೆಣ್ಣು ಮಕ್ಕಳಿಗೆ. ಅಂತಹ ಎಲ್ಲರಿಗೂ, ಹೆಣ್ಣು ಮಕ್ಕಳಿಗೂ ಕೂಡ ಸೌಂದರ್ಯವನ್ನು ತಂದುಕೊಡುವ ಸೌಂದರ್ಯತೆ ಲಕ್ಷ್ಮೀದೇವಿಯಲ್ಲಿದೆ. ಲಾವಣ್ಯ ಅದರೀಕೃತ ಅಮರವಧು ವರ್ಗೆ. ಹೇ ಇಂತಹ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಹೇ ದುರ್ಗೆ, ಚೇತೋನ ಪ್ರಜಹಾತು ಚಾತು ಚಿದಿಹ. ನನ್ನ ಮನಸ್ಸು ನಿನ್ನನ್ನು ಬಿಡದೇ ಇರಲಿ ಅಂತಾಳು ಅವರು. ವಾದೀಂದ್ರ ತೀರ್ಥರು ಹೇಳ್ತಾರೆ, ಯಾವತ್ತೂ ಕೂಡ ಸ್ವರ್ಗೆ ಅಪವರ್ಗೆ, ಭೂಮಿಯಲ್ಲಾಗಲಿ ಸ್ವರ್ಗದಲ್ಲಾಗಲಿ ಮೋಕ್ಷದಲ್ಲಾಗಲಿ ನನ್ನ ಮನಸ್ಸು ಯಾವತ್ತೂ ನಿನ್ನನ್ನು ಬಿಡದೇ ಇರಲಿ, ಸದಾ ನಿನ್ನನ್ನು ಸ್ಮರಣೆ ಮಾಡ್ತಾ ಇರಲಿ. ಮೈ ಕಾರುಣ್ಯಂ ಕುರು, ಅಮ್ಮ ಕರುಣೆ ತೋರಿಸು ನನ್ನ ಮೇಲೆ. ಲಕ್ಷ್ಮೀದೇವಿಯ ಅನುಗ್ರಹ ಆಗದೇ ಇದ್ದರೆ ಭಗವಂತನ ಅನುಗ್ರಹ ಆಗೋದಿಲ್ಲ. ತಾರತಮ್ಯದಿಂದ ಎಲ್ಲರ ಅನುಗ್ರಹ ಬೇಕು ನಮಗೆ. ಕಾರುಣ್ಯಂ ಕುರುಮಾಕೃತ ಮೈ ಪುನಃ ದುರ್ಗೆ ವಿಸರ್ಗೆ ಮತಿಂ. ಆಪತ್ಕಾಲದಲ್ಲಿ ನನ್ನ ಕೈ ಬಿಡಬೇಡ ಅಂತಾರೆ ಅವರು ವಾದೀಂದ್ರ ತೀರ್ಥರು. ವಿಸರ್ಗೆ, ವಿಸರ್ಗ ಅಂದರೆ ಕೋಪ, ಪ್ರಕೃತಿ ಕೋಪ ಅಂತ ಕರೀತಾರೆ. ಪ್ರಕೃತಿಯ ವಿಸರ್ಗ ಅಂತ ಬರೀತಾರೆ. ವಿಸರ್ಗದ ಕೋಪ. ಆಪತ್ಕಾಲದಲ್ಲಿ ನನ್ನನ್ನು ರಕ್ಷಣೆ ಮಾಡು. ಇವತ್ತೂ ಅಷ್ಟೇ ರೀ, ದುರ್ಗಾ ಸ್ತೋತ್ರ ಹೇಳಿಕೊಂಡು ಹೊರಟ್ರೆ ಯಾವ ಆಪತ್ತು ಇಲ್ಲ ಅಂತ ಆ ಮಂತ್ರ ಹೇಳುತ್ತೆ. ಅದು ದುರ್ಗಾ ಸೂಕ್ತ ಅಂತಲೇ ಒಂದು ಸೂಕ್ತ ಇದೆ ವೇದದಲ್ಲಿ. ದುರ್ಗಾ ಸೂಕ್ತ ಅಂತ ಒಂದು ಸೂಕ್ತ. ಸಾಯಂಕಾಲ ಹೊತ್ತು ಸಂಧ್ಯಾ ವಂದನೆ ಆದ ಮೇಲೆ ಈ ದುರ್ಗಾ ಸೂಕ್ತ ಪಾರಾಯಣ ಮಾಡಿ, ಮನ್ಯ ಸೂಕ್ತ ಪಾರಾಯಣ ಮಾಡಿ ಮನೆಯಿಂದ ಹೊರಟ್ರೆ ಅವ್ರಿಗೆ ಭಗವಂತನ, ಲಕ್ಷ್ಮೀದೇವಿಯ, ದುರ್ಗಾದೇವಿಯ ರಕ್ಷಣೆ ಇದೆ. ಆ ಸೂಕ್ತ ಹಾಗೆ ಹೇಳುತ್ತೆ, ನ ಚೋರ ಭಯಂ ನ ಚ ಸರ್ಪ ಭಯಂ ನ ಚ ವ್ಯಾಘ್ರ ಭಯಂ ನ ಚ ಮೃತ್ಯು ಭಯಂ ತಾಮಗ್ನಿವರ್ಣಾಂ ತಪಸಾಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮೋ ನಮಃ ಸುತರಸಿ ತರಸೇ ನಮೋ ನಮಃ. ಈ ದುರ್ಗಾ ಸೂಕ್ತವನ್ನು ಯಾರು ಪಾರಾಯಣ ಮಾಡಿ ಹೊರಡ್ತಾರಲ್ಲ ಇವರಿಗೆ ಎಲ್ಲ ರೀತಿಯಲ್ಲಿ ಅಭಯವನ್ನು ಕೊಡ್ತಾಳಂತೆ ಅವಳು. ಈ ವಾದೀಂದ್ರ ತೀರ್ಥರು ಹೇಳ್ತಾರೆ, ಹೇ ದುರ್ಗಾದೇವಿ ವಿಸರ್ಗೆ ಮಾ ಮತಿಂ ಮಾಕೃತ. ಅಂದರೆ ಕಷ್ಟ ಕಾಲದಲ್ಲಿ ದುರ್ಗೆ ಅಂದರೆ ದುರ್ಗ, ಕಷ್ಟ ಕಾಲದಲ್ಲಿ ವಿಸರ್ಗ ಅಂದರೆ ಬಿಟ್ಟುಬಿಡೋದು ಅಂತ ಅರ್ಥ. ನನ್ನನ್ನು ಬಿಡಬೇಡ, ಯಾವತ್ತೂ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಭಗವಂತನ ಜೊತೆಯಲ್ಲೇ ಇರತಕ್ಕಂತಹ, ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ದುರ್ಗಾದೇವಿಯನ್ನು ಈ ಉತ್ಕೃಷ್ಟವಾಗಿರ್ತಕ್ಕಂತಹ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಒಂದು ಶ್ಲೋಕದಲ್ಲಿ ಕೊಂಡಾಡಿ, ಅದಕ್ಕೆ ಇವರು ವಿಜಯದಾಸರು ಹೆಣ್ಣು ಮಕ್ಕಳಿಗೋಸ್ಕರನೇ ದುರ್ಗಾ ಸುಳಾದಿ ಅಂತ ಮಾಡಿಕೊಟ್ಟಿದ್ದವರು. ಪ್ರತಿನಿತ್ಯ ದುರ್ಗಾ ಸ್ತೋತ್ರ ಮಾಡಬೇಕು,
ಗಂಡಸರಾದರೆ ವೇದ ಹೇಳಿಬಿಡ್ತಾರೆ. ಹೆಣ್ಣು ಮಕ್ಕಳಿಗೆ ಏನು ಮಾಡಬೇಕು ಅಂದಾಗ ಅದೇ ವೇದದಲ್ಲಿ ಇರತಕ್ಕಂತಹ ಅರ್ಥವನ್ನು ತಿಳಿಸ್ತಕ್ಕಂತಹ ದುರ್ಗಾ ಸುಳಾದಿಯನ್ನು ವಿಜಯದಾಸರು ಮಾಡಿಕೊಟ್ಟಿದ್ದಾರೆ. ಅವರು ಆ ದುರ್ಗಾ ಸುಳಾದಿಯನ್ನು ಅವರು ಪಾರಾಯಣ ಮಾಡಬೇಕು ಪ್ರತಿದಿನ. ಅಧಿಕಾರ ಇರತಕ್ಕಂತಹ ಗಂಡಸರು ಗುರುಗಳಿಂದ ಉಪದೇಶವನ್ನು ಪಡೆದು ದುರ್ಗಾ ಸೂಕ್ತ, ರಾತ್ರಿ ಸೂಕ್ತ ಅಂತ ಕರೀತಾರೆ, ಅದನ್ನು ಪಾರಾಯಣ ಮಾಡಿ ಬಂದರೆ ಅವರಿಗೆ ಸರ್ವ ರೀತಿಯಲ್ಲಿ ರಕ್ಷಣೆ ಕೊಡ್ತಾರೆ. ಅಂಗಾರದಲ್ಲಿ ಸನ್ನಿಹಿತಳಾಗಿರ್ತಕ್ಕಂಥವಳು. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಕ್ಕಳ ಮನೆಯಲ್ಲಿ ಮಕ್ಕಳ ಹೆರಿಗೆ ಆದಾಗ, ಮನೆಯಲ್ಲೇ ಹೆರಿಗೆ ಆಗೋದು ಹಿಂದಿನ ಕಾಲದಲ್ಲಿ, ಆವಾಗ ಆ ಸೂತಿಕಾಗ್ರಹದ ಹೊರಗಡೆ ಕೂಡಿಸಿ ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ಈ ರಾತ್ರಿ ಸೂಕ್ತ ಪಾರಾಯಣ ಮಾಡಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅದೊಂದು ಸಂಪ್ರದಾಯ ಇತ್ತು. ಅಂದರೆ ಈ ಭೂತ ಪ್ರೇತ ಪಿಶಾಚಾದಿಗಳಿಗೆ ನವಜಾತ ಶಿಶುಗಳನ್ನು ಕಂಡ್ರೆ ಬಹಳ ಪ್ರೀತಿ, ಬಹಳ ಬೇಗ ಅದರ ರಕ್ತವನ್ನು ಹೀರೋದಕ್ಕೆ ಬರುತ್ತಂತೆ. ಅದು ಬರಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದ ಈ ರಾತ್ರಿ ಸೂಕ್ತ ಪಾರಾಯಣ ಮಾಡಿಸ್ತಾ ಇದ್ರು. ಆ ಆ ಬಾಣಂತಿಗೆ ಕೇಳಿಸಬೇಕದು, ಆ ಕೂಸಿಗೆ ರಕ್ಷಣೆ ಸಿಗಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಆ ಕೋಣೆಯ ಹೊರಗಡೆ ಒಬ್ಬ ಬ್ರಾಹ್ಮಣನನ್ನು ಕೂಡಿಸಿ, ಅದು ಮೈಲಿಗೆ ಕೋಣೆ ಆದ್ದರಿಂದ ಹೊರಗಡೆ ಕೂಡಿಸಿ ರಾತ್ರಿ ಸೂಕ್ತ ಪಾರಾಯಣ ಮಾಡಿಸ್ತಾ ಇದ್ರು. ಆಮೇಲೆ ಅಂಗಾರ ಅಭಿಮಂತ್ರಣ ಮಾಡಿಕೊಡೋರು ಅವರು. ಅಂದರೆ ಕೈಯಲ್ಲಿ ಅಂಗಾರವನ್ನು ಇಟ್ಕೊಂಡು ಈ ದುರ್ಗಾ ಸೂಕ್ತ ಅಥವಾ ರಾತ್ರಿ ಸೂಕ್ತವನ್ನು ಹೇಳಿ ಆ ಬಾಣಂತಿಗೆ ಕೊಡೋರು. ಆ ಬಾಣಂತಿ ಅದನ್ನು ತೆಗೆದುಬಿಟ್ಟು ಆ ಕೂಸಿಗೆ ಹಚ್ಚಬೇಕು. ನೋಡ, ಆ ಕೂಸಿನ ಹಣೆಯಲ್ಲಿ ಆ ಅಭಿಮನ್ಯವಾದ ಅಂಗಾರ ಇದ್ದರೆ ಅದು ಸಕಲ ರೀತಿಯಿಂದ ರಕ್ಷಣೆ ಸಿಗೋದು ಅಂತ ಹಿಂದಿನ ಕಾಲದಲ್ಲಿ ಒಂದು ಶಾಸ್ತ್ರೋಕ್ತ ಪದ್ಧತಿ ಇತ್ತು. ಇದನ್ನು ಇಲ್ಲಿ ಬರೀತಾರೆ ಅವರು. ಹೇ ದುರ್ಗೆ, ಆಪತ್ಕಾಲದಲ್ಲೂ ಕೂಡ ನನ್ನನ್ನು ರಕ್ಷಣೆ ಮಾಡು ಎಂಬುದಾಗಿ ದುರ್ಗಾದೇವಿಯನ್ನು, ಜಗತ್ತಿಗೆ ತಂದೆಯಾಗಿರ್ತಕ್ಕಂಥ ಭಗವಂತನನ್ನು, ಜಗತ್ತಿಗೆ ಮಾತೆಯಾಗಿರ್ತಕ್ಕಂತಹ ದುರ್ಗಾದೇವಿಯನ್ನು ಸ್ತೋತ್ರ ಮಾಡಿ, ನಾಳೆ ದಿವಸ ಇವರಿಬ್ಬರ ಪ್ರೇಮ ಪುತ್ರನಾಗಿರ್ತಕ್ಕಂತಹ ಹನುಮಂತ ದೇವರ ಅರ್ಥಾತ್ ಮುಖ್ಯ ಪ್ರಾಣ ದೇವರ ಸ್ತೋತ್ರ, ಶ್ರೀಮದ್ ಆಚಾರ್ಯರ ಸ್ತೋತ್ರ, ಜಯತೀರ್ಥರ ಸ್ತೋತ್ರ, ಇಷ್ಟೆಲ್ಲವನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.